ನನ್ನ ಪ್ರಕಾರ ಈ ನೀರು ನಿಂದ್ರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡ್ತಾರ? ಇದೆಲ್ಲ ಇಂಟರ್ನ್ಯಾಷನಲ್ ಟ್ರೀಟಿಗಳು ಸೈನ್ ಆಗಿರ್ತಕ್ಕಂಥದ್ದು. ಒಂದು ಇದೇನಂತಂದ್ರೆ ಸರ್ಕಾರ ನಿರ್ಣಯ ಹಾಕಿನ ಮುಂಚೆನೆ, ಸರ್ಕಾರ ನಿರ್ಣಯ ತಗೊಂಡು ಸರ್ಕಾರ ಮಾಡೋಕ್ಕಿಂತ ಮುಂಚೆನೆ ಇಂಥವೆಲ್ಲ ಮಾತುಗಳು ಮಾಧ್ಯಮದಲ್ಲಿ ಬಿಟ್ಬಿಡ್ತಾರೆ. ಆ ಸರ್ಕಾರ ಏನು ಮಾಡಿದೆ ಏನಿಲ್ಲ ಅದು ಗೊತ್ತೇ ಆಗೋದಿಲ್ಲ ಜನಕ್ಕೆ. ಮಾಧ್ಯಮದಲ್ಲಿ ಬಂದು ಜನರು ಒಪ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ಯಾರ್ಯಾರು ಹುಡುಕ್ ಹೊಡೆದ್ಬಿಡ್ತದೆ. ಈಗ ಯಾರು ಹೊಡೆದಾರೆ, ಯಾರ್ಯಾರು ಸುಮ್ಮನೆ ಇದೇನಂತಂದ್ರೆ ಇದೆಲ್ಲ ಮೀಡಿಯಾ ಮಾಡ್ತಕ್ಕಂಥ ಸ್ಕೀಮ್ ಬಿಟ್ರೆ ಅಲ್ಲ. ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಇಡೀ ಪ್ರಪಂಚದಲ್ಲಿ ಆಗಿದೆ, ನಮ್ಮ ಭಾರತ ದೇಶದಲ್ಲಿ ಕೂಡ ಆಗಿದೆ. ಈಗ ಅದೇನಂತಂದ್ರೆ ಜನರಿಗೆ ಇಂಪ್ರೆಸ್ ಮಾಡ್ಬೇಕಲ್ಲ, ಈ ಫಾಲ್ಟ್ ಅನ್ನ ಹೆಂಗೆ ಜನಕ್ಕೆ ಮುಚ್ಚಬೇಕನ್ನೋದೇ ಕೇಂದ್ರ ಸರ್ಕಾರ ಜೊತೆಗೆ ಕೆಲವು ರಾಷ್ಟ್ರದಲ್ಲಿರ್ತಕ್ಕಂಥ ಮಾಧ್ಯಮಗಳು ಅವರೇ ಫೀಡ್ ಕೊಡೋದು. ಇವೆಲ್ಲ ಪ್ರೀಸೆಟ್ ಆಗಿರ್ತಕ್ಕಂಥ ನೋಷನ್ಸ್ಗಳಲ್ಲಿ ದೇಶ ನಡೀತದೆ. ಇದು ದೇಶದ ದುರಂತ ಇದು. ಆಮೇಲೆ ಬಿಜೆಪಿಯವರು ಇದನ್ನ ಅಡ್ವಾಂಟೇಜ್ ತಗೊಂಡು ನೋಡಿ, ಮೊನ್ನೆ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಮಾಡ್ಲಿ ಬೇಡ ಅಂತ ಏನು ಉದ್ದೇಶ ಏನು? ಇವ್ರದೇ ಸರ್ಕಾರ, ಇವ್ರ ಆಡಳಿತದಲ್ಲೇ ಆಗಿರತಕ್ಕಂಥದ್ದು, ಇವ್ರ ಆಡಳಿತದಲ್ಲೇ ಹಿಂದೂ ಕೊಲೆ ಆಗಿರ್ತಕ್ಕಂಥದ್ದು, ಇವ್ರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಇವರೇ, 370 ಮಾಡಿದವ್ರು ಇವರೇ, ಆರ್ಮಿ ಇವ್ರದೇ, ಏರ್ಫೋರ್ಸ್ ನಮ್ದೆ, ಮಿಲಿಟರಿನೂ ನಮ್ದೆ, 20 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಇವರೇ. ಇವತ್ತು ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ನೋಡ್ತಾ ಇದ್ರೆ ಹಿಂದೂಗಳು ಕತ್ತರನಾಗಿದೆ ಅಂತ ಇವ್ರು ಹೇಳ್ತಾರೆ. ನೀವೇ ಆಡಳಿತ 11 ವರ್ಷ ಮಾಡಿದಿರಿ ಏನ್ರಿ? ಸಮರ್ಪಕವಾಗಿ ನೀವೇ ಎಲ್ಲದಕ್ಕೂ ಬಂದು ಉತ್ತರ ನೀವೇ ಕೊಡ್ತೀರಿ. ಎಲ್ಲ ನೀವೆಲ್ಲಿ ಬೇಕಿದ್ದಲ್ಲಿ ಬುಲ್ಡೋಸರ್ ತೊಗೊಂಡೋಗಿ ನೀವೇ ಹೊಡಿತೀರಿ, ಎಲ್ಲ ನೀವೇ ಮಾಡ್ತೀರಿ, ಮತ್ತೆ ಹಿಂದೂ ಕತ್ತರದಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ 11 ವರ್ಷ ಅವಧಿಯಲ್ಲಿ ಇವತ್ತು ಈ ದೇಶದಲ್ಲಿ ಹಿಂದೂ ಸುರಕ್ಷತೆ ಇಲ್ಲ ಅಂತಂದ್ರೆ ರಾಜೀನಾಮೆ ಯಾರು ಕೊಡಬೇಕು? ಅದು ಪ್ರಶ್ನೆ. ಅಷ್ಟು ಬಿಟ್ರೆ ನಾನು ಅವ್ರ ಯೋಗ್ಯತೆಗೆ ಮೀರಿ ರಾಜೀನಾಮೆ ಕೇಳ್ತಕ್ಕಂಥ ಲೆವೆಲ್ಗೂ ನಾನು ಬೆಳೆದಿಲ್ಲ. ಕೇಳ್ತಕ್ಕಂಥ ಉದ್ದೇಶ, ಪ್ರಧಾನಮಂತ್ರಿಯವರು ನೀವು ಬಂದ್ಬಿಟ್ಟು ಎಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಕಾಶ್ಮೀರಿಗೆ ಹೋಗಿ ನೀವು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರಿಗೆ ಹೋಗಿ ಎಲೆಕ್ಷನ್ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ರಲ್ಲ, ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ಷಮಿಸಬಾರ್ದಂತ ನಾನು ಕೈ ಮುಗಿದವ್ರು ಮನವಿ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇಡೀ ದೇಶ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ಎಲ್ಲ ರೀಸನ್ಸ್ಗಳು ಬರ್ತಾ ಇದಾವೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಕಂಟ್ರೋಲ್ ಯಾರ್ದು, ಅಲ್ಲಿರ್ತಕ್ಕಂಥ ಮಿಲಿಟರಿ ಕಂಟ್ರೋಲ್ ಯಾರ್ದು? ಇದನ್ನ ಮುಚ್ಕೊಳ್ಳೋಂಥ ಏನು ಅವಶ್ಯಕತೆ ಇಲ್ಲ. ತಪ್ಪಾಗಿದೆ, ಅದಕ್ಕೇನು ತಪ್ಪಿಲ್ಲ. ಅದನ್ನ ಬಿಟ್ಕೊಂಡ್ಬಿಟ್ಟು ದಿನಾ ಬೆಳಿಗ್ಗೆ ಇದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾದಂಥ ಒಂದು ನರೇಷನ್ ತೋರಿಸ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೇದಲ್ಲ. ಆಮೇಲೆ ನಾನು ಕೇಳ್ತಕ್ಕಂಥ ಕೆಲವು ಮಾಧ್ಯಮದವರು, ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆ ಮಾಧ್ಯಮದವರು ಏನು ಇದ್ರ ಬಗ್ಗೆ ಹೇಳ್ತಾರೆ? ಮುಗಿಸ್ಬಿಡ್ತಾರೆ, ಸ್ಟ್ರೈಕ್ ಆಗ್ಬಿಡ್ತತೆ, ಫೈಟರ್ ಜೆಟ್ಗಳು ರೆಡಿ ಆಗ್ಬಿಟ್ಟಾವೆ, ನೀರು ಯಾವುದೋ ಕೆರೆ ನೀರು ತೋರಿಸ್ಬಿಡೋದು, ಯಾವುದೋ ಊರಿಗೋಗಿ ನೀರು ನಿಂದಿರ್ಸ. ಇದು ಏನ್ರಿ ಇದು? ಯಾವುದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರನ್ನು ತಗೊಂಡ್ಬಿಡುತ್ತಂತ. ಅಂದ್ರೆ ಪಾಕಿಸ್ತಾನ ನೀರು ಕುಡಿಯೋಲ್ಲ ಜನರೀಗ. ಪಾಕಿಸ್ತಾನ ಜನ ನೀರು ಕುಡಿತಿದಾರಲ್ಲ, ಈಗ ಇವರಲ್ಲಿ ಹುಡುಕ್ ಮನೆಗಳು ತೋರಿಸ್ತದ ಕರೆಕ್ಟಾ? ಈಗೇನು ಹುಡುಕ್ ಮನೆಗಳು ಹೊಡಿತಾ ಇದಾರೆ ಅಂದ್ರೆ ಈ ಮನೆಗಳು ಹೆಂಗಿದ್ವು? ಈ ಮೊದಲೇ ಮಾಹಿತಿ ಇತ್ತಾ? ಈಗ ಮನೆಗಳು ಯಾವ್ದೋ ಹುಡ್ದು ತೋರಿಸ್ತಾ ಇದಾರಲ್ಲ ಮನೆಗಳು, ಮತ್ತೆ ಹೆಂಗಿದೆ ಮಾಹಿತಿ? ಹೆಂಗಿತ್ತು ನಿಮ್ಮ ಮನೆಗಳಿದ್ವು ಅಂತ ನಿಮ್ಗೆ ಮಾಹಿತಿ ಇಲ್ವಾ? ಅಂದ್ರೆ ಈಗೇನು ತೋರಿಸ್ತಾ ಇದಾರೆ ಮನೆಗಳು ಹೋಗಿ ಧ್ವಂಸ ಮಾಡ್ಬಿಟ್ರು, ನಾಶ ಮಾಡ್ಬಿಟ್ರು, ಧ್ವಂಸ ನಾಶ. ಇದು ಹೆಂಗ್ ಬಂತು? ಮನೆಗಳು ಯಾರು ಕಟ್ಟಿದ್ರು? ಯಾರು ಮತ್ತೆ ಪರ್ಮಿಷನ್ ಯಾರು ಕೊಟ್ಟಿದ್ರು? ನೀವು ಮಾಹಿತಿ ಇಲ್ವ? ಅಲ್ರಿ, ಅವ್ರು ಹೇಳ್ತಿದ್ರು, ಯಾರೋ ಮೋದಿ ಸಾಹೇಬ್ರು ಹೇಳ್ತಕ್ಕಂಥದ್ದು, ಆಗಿನ ಕಾಲದ ಟೆಕ್ನಾಲಜಿ ಇಲ್ಲಿದ್ರು ಕೂಡ ಅವರು ಪುಗ್ಗ ಗುರ್ತಲ್ಲ, ಪುಗ್ಗ ಮುಖಾಂತರ ಸೀಡ್ಗಳು ಬಿಟ್ಕೊಂಡು ಇದೇನೋ ದ್ರೋಣ್ ಯೂಸ್ ಮಾಡ್ತಿದ್ರು. ಫಾರೆಸ್ಟ್ ಡೆವಲಪ್ ಮಾಡಲಿಕ್ಕೆ ಅವರು ದ್ರೋಣ್ ಮುಖಾಂತರ ಪುಗ್ಗದಲ್ಲಿ ಬೀಜಗಳು ಹಾಕಿ ಫಾರೆಸ್ಟ್ ಬೆಳೆಸ್ತಾ ಇದ್ರು. ಯಾರು ಹೇಳಿದ್ದು ಮಾತು? ಯಾರು ಹೇಳಿದ್ರು? ಮೋದಿ ಸಾಹೇಬ್ರು. ಮತ್ತೆ ಅಲ್ಲಿ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡೇನ್ರಿ? ಆ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡವಾ? ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ, AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, AI ಐ ಅಂತ ಹೇಳಿರ್ತಕ್ಕಂಥವ್ರು, AI ಅಮೆರಿಕ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನಿಮಗೆ ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ? ಅಷ್ಟೆಲ್ಲ ಏನಿದೆ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ. ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 ಅವರ್ಸ್ ಬೇಕೇನ್ರಿ? ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ
ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ ಒಂದು 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗೆ ತಿಳಿಸೋದು ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ಪಾಕಿಸ್ತಾನ ಏನು ಪ್ರೊಪಗಂಡಾನ ಕ್ರಿಯೇಟ್ ಮಾಡೋದಕ್ಕೆ ಅದೇ ಇದ್ರಲ್ಲಿ ನಾವು ಹೋಗ್ತಾ ಇದೀವಿ. ಅಂದ್ರೆ ಹಿಂದೂ ಮುಸ್ಲಿಂ ಆ ಥರದ ಕಾನ್ಫ್ಲಿಕ್ಟ್ ಬರಬೇಕಾಗಿತ್ತು, ಆ ಥರ ಹೋಗ್ತಾ ಇದೀವಿ. ಅದ್ರ ಮಧ್ಯೆನೇ ಗೊಂದಲಗಳು ಸೃಷ್ಟಿಯಾಗಿದೆ. ಅಲ್ಲ ರೀ, ಇದು ಜಾಸ್ತಿ ಬಿಜೆಪಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಬಿಜೆಪಿಗೆ ಇದೇ ಬೇಕು. ಹಿಂದೂ ಮುಸ್ಲಿಂ ಮೊನ್ನೆ ಯಾರು ಪಿಯೂಷ್ ಗೋಯಲ್ ಹೇಳಿದ್ರು. ಏನ್ ಹೇಳಿರ್ತಕ್ಕಂಥ ಪಿಯೂಷ್ ಗೋಯಲ್ ಆನ್ ವಾಟ್ ಕಂಟೆಸ್ಟ್ ಇಸ್ ಟೆಲ್ಲಿಂಗ್? ಪಿಯೂಷ್ ಗೋಯಲ್ ಅವ್ರು ಹೇಳಿರ್ತಕ್ಕಂಥ ಕಂಟೆಷನ್ ಏನಿದೆ ಅಂದ್ರೆ ಸಂವಿಧಾನ ಏನಿಲ್ಲ, ಯಾವ ಆರ್ಟಿಕಲ್ಗಳು ಏನಿಲ್ಲ. ಒಂದ್ ಸೈಡ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಇದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾರಲ್ಲ ಅವರು. ಅವ್ರು ಹೇಳ್ತಕ್ಕಂಥದ್ದೇನು? ಹಿಂದೂ ರಾಷ್ಟ್ರ ಅಂತ ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ಇರ್ತಕ್ಕಂಥ ಎಲ್ಲ ಈಗಿರ್ತಕ್ಕಂಥ ಜನರಿಗೆ ಯಾರಿಗೆ ದೇಶಭಕ್ತಿ ಇಲ್ಲ, ಇಂಡೈರೆಕ್ಟ್ ಅದೇ ತಾನು ಹೇಳ್ತಿರೋದು ಅವರು. ಮತ್ತೆ ಇದು ಹೆಂಗೆ? ಅದು ಯಾರು ಏನು ಇದೇನು ವೈಲೇಷನ್ ಇಲ್ಲ? ಇವ್ರು ಹೆಂಗನ ಮಾತಾಡಿ ಹಿಗ್ಗಮುಗ್ಗ ಹೋಗ್ಬಿಡ್ಬೋದಾ? ಇವ್ರು ಹೆಂಗ್ ಬೇಕಿದಂಗೆ ಮಾತಾಡೋಗ್ಬಿಡೋದು, ಕನ್ವಿನೆಂಟ್ ಆಗಿ ಮಾತಾಡ್ಬೋದು. ಟೆರರಿಸ್ಟ್ ಅಟ್ಯಾಕ್ಗಳು 2014 ಇಸ್ವಿಲಿಂದ ಇಲ್ಲಿವರೆಗೆ ಸುಮಾರು 11 ಟೆರರಿಸ್ಟ್ ಅಟ್ಯಾಕ್ಗಳು ಆಗಿದೆ ಬೇರೆ ಬೇರೆ ಹಂತದಲ್ಲಿ. ಸೊ ವಾಟ್ ಈಸ್ ದಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು? ಇಟ್ಸ್ ಅ ಪಾರ್ಟ್ ಆಫ್ ಗ್ಲೋಬಲ್ ಟೆರರಿಸಮ್ ಇದೆ, ಅದರ ಬಗ್ಗೆ ಹೇಳನೇ ಪ್ರಶ್ನೆ ಇಲ್ಲ. ಬಟ್ ಇದನ್ನ ಮುಚ್ಚಾಕ್ಲಿಕ್ಕೆ ಇವರೇ ಒಂದು ಅಜೆಂಡಾ ಸೆಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿಗೆ ಇಂಡಸ್ಬರ್ಗ್ಗೆ ಲಿಂಕ್ ಮಾಡಿಬಿಟ್ರು. ಆ ಮೋಸಾದವರು ಬಂದ್ಬಿಟ್ಟು ಏಜೆನ್ಸಿ ಚೆಕ್ ಮಾಡ್ಬಿಟ್ಟಿದ್ದಾರೆ. ಇಂಡಸ್ಬರ್ಗ್ ಹೋಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಾಗ ಮೀಟ್ ಆದ್ರು. ಇದು ಇವರೇ ಒಂದು ಏನೋ ಮಾಡಬೇಕು, ಡೈವರ್ಷನ್. ದೇ ವಾಂಟ್ ಕಾಂಟ್ರವರ್ಸೀಸ್ ಬಿಕಾಸ್ ದೇ ವಾಂಟ್ ಟು ಗೆಟ್ ಅವೇ ವಿತ್ ದಿಸ್ ಸಿಚುವೇಶನ್. ನಾವು ಈ ಸಿಚುವೇಶನ್ ಹೊರಗೆ ಹೋಗ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡ್ಬೋದು ಮಾಡೇ ಮಾಡ್ತಾರೆ. ಸರ್, ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು, ನೀವು ದೇಶ ಕಾಯಕ್ಕಾಗಿಲ್ಲ, ನಮ್ ಗಡಿ ಕಾಯಕ್ಕಾಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅನ್ನುವಂಥದ್ದು. ಈಗ ಅವರೇ ಪ್ರಧಾನಿ ಇದ್ದಾರೆ, ಅದು ಅವ್ರಿಗೆ ಅನ್ವಯಿಸ್ತಾರೆ. ದಯಮಾಡಿ ಅವ್ರ ವಿಡಿಯೋಗಳು ತೋರಿಸ್ರಿ ನೀವು. ಎಲ್ಲ ಆಂಕರ್ಗಳಲ್ಲಿ, ದೇಶದ ಎಲ್ಲ ಆಂಕರ್ಗಳಿಗೆ ನರೇಂದ್ರ ಮೋದಿ ಸಾಹೇಬ್ರು ಮಾಡಿರ್ತಂತ ಏನು ವಿಡಿಯೋಗಳಿದೆ ಒಂದ್ ಸೈಡ್ ಇಟ್ಕೊಂಡ್ಬಿಟ್ರೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತದೆ. ಅವ್ರು ಮಾತನಾಡಿರ್ತಕ್ಕಂಥ ವಿಡಿಯೋಗಳು ಬಿಜೆಪಿ ಮುಖಂಡರಿಗೆ ತೋರಿಸ್ರಲ್ಲ. ನೀವೇನ್ ಮಾಡಿ ಒಂದ್ ಸೈಡ್ ಬಿಜೆಪಿ ಮುಖಂಡರು ಮಾತನಾಡಿರ್ತಕ್ಕ ಓಕೆ ಮುಂಚೆ ಒಂದು ವಿಡಿಯೋ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ರು, ರೆಫರೆನ್ಸ್ಗೆ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ರು ವಿಡಿಯೋಗಳು ಇಟ್ಕೊಂಡ್ಬಿಡಿ. ಅವ್ರನ್ನ ಪ್ರಶ್ನೆ ಕೇಳಿ, ಆಮೇಲೆ ನರೇಂದ್ರ ಮೋದಿ ಸಾಹೇಬ್ರು ವಿಡಿಯೋ ತೋರಿಸ್ರಿ. ಅವಾಗೇನು ಉತ್ತರ ಕೊಡ್ತಾರೆ ನೋಡೋಣ. ಇಡೀ ಪ್ರಪಂಚದ ಎಲ್ಲಾ ವಿಷಯಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಬುದ್ಧ, ಬಸವ, ಅಂಬೇಡ್ಕರ್, ಜೈನರ ಬಗ್ಗೆ ಎಲ್ಲರ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡ್ಬಿಡ್ತಾರೆ ನರೇಂದ್ರ ಮೋದಿ ಸಾಹೇಬ್ರು ಅಧಿಕಾರಕ್ಕೆ ಬರೋಕೆ ಮುಂಚೆ. ಡೀಸೆಲ್ ಹೆಂಗ್ ಬೀಳ್ತತೆ, ಕರೆನ್ಸಿ ಬಗ್ಗೆ, ದೇಶದ ಟೆರರಿಸಂ ಬಗ್ಗೆ, GDP ಬಗ್ಗೆ, ಎಲ್ಲದರ ಬಗ್ಗೆ ಬಹಳ ವಿಶಾಲವಾಗಿ ಮಾತನಾಡ್ಬಿಟ್ಟಿದ್ದಾರೆ. ದಯಮಾಡಿ ಮಾಧ್ಯಮದವರಿಗೆ ಐ ಆಮ್ ರಿಕ್ವೆಸ್ಟಿಂಗ್ ಇವನ್ ದಿ ಸೆಂಟ್ರಲ್ ಮೀಡಿಯಾ ಆಲ್ಸೋ, ಪ್ಲೀಸ್ ಹೋಲ್ಡ್ ಆನ್ ಟು ಮೋದಿ ಸಾಬ್ ವಾಟ್ ಎವರ್ ಹಿ ಹಸ್ ಸ್ಪೋಕನ್ ಅರ್ಲಿಯರ್. ಲಾಸ್ಟ್ 11 years ಮೋದಿ ಸಾಹೇಬ್ರು ಮಾತನಾಡಿರ್ತಕ್ಕಂಥ ವಿಡಿಯೋ ಒಂದ್ ಸೈಡ್ ಇಟ್ಕೊಂಡ್ಬಿಡಿ. ಯಾವ ಆಂಕರೇ ಬೇಡ, ಡಿಬೇಟೇ ಬೇಡ. ಬಿಜೆಪಿ ಅವರಿಗೆ ಡಿಬೇಟ್, ಮೋದಿ ಸಾಹೇಬ್ರದ್ದು ಕ್ವಶನ್ ಆನ್ಸರು, ಇವ್ರದೇ ಕ್ವಶನ್ ಆನ್ಸರ್. ಯಾರು ಕಾಂಗ್ರೆಸ್ ಒಬ್ಬ ಸ್ಪೋಕ್ಸ್ ಪರ್ಸನ್ ಬೇಡ, ದೇಶದ ಯಾರು ಒಬ್ಬ ಎಕ್ಸ್ಪರ್ಟು ಬೇಡ. ಮೋದಿ ಸಾಹೇಬ್ರು ವರ್ಸಸ್ ಬಿಜೆಪಿ. ಆಮೇಲೆ ಮೋದಿ ಕ್ವಶನ್ಗೆ, ಮೋದಿ ಸಾಹೇಬ್ರ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಕ್ವಶನ್ಗಳು ಇದಾವೆ. ಅದು ತೋರಿಸ್ಬಿಟ್ರೆ ಸಾಕು, ಜನಕ್ಕೆ ಗುರ್ತಾಗತ್ತೆ. ಅದಕ್ಕೆ ನಮ್ಮಂತವ್ರು ಇಂಟರ್ವ್ಯೂ ತಗೊಳೋದು ಬೇಡ. ಮೋದಿ ಸಾಹೇಬರು ಏನು ಅವಾಗ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ ಅದೇ ಇಂಟರ್ವ್ಯೂ ಇವತ್ತು ನಡೆಸಬೇಕು. ಇವತ್ತು ಆ ಇಂಟರ್ವ್ಯೂಗೆ ಇವತ್ತೇನು ಉತ್ತರ ಕೊಟ್ಟರೆ ನಡೆಸಿಬಿಟ್ರೆ ಈ ದೇಶ ಒಂದು ಒಳ್ಳೆ ದಿಕ್ಕಿಗೆ, ಒಳ್ಳೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತೋರಿಸ್ಬಿಡ್ರಿ ವಾಟ್ ಎವರ್ ಯು ಸ್ಪೋಕನ್. ನಾನು ಎಲ್ಲ ವಿಡಿಯೋಗಳು ತೋರಿಸ್ತೀನಿ. ನೀವು ಲೈವ್ ತೋರಿಸ್ತಾರೆ, ನಾನು ನೀವು ಯಾವ ಪ್ರಶ್ನೆ ಕೇಳಿದ್ರೆ ಅವ್ರಿಗೊಂದು ವಿಡಿಯೋ, ನಮ್ಮ ವಿಶ್ವಗುರು ಮಾತನಾಡಿರ್ತಕ್ಕಂಥ ಎಲ್ಲ ನಮ್ಮ ಹತ್ರ ಇದೆ. ಕಂಟೆಂಟ್ ಎಷ್ಟಿದೆ ಅಂದ್ರೆ ಇನ್ನು 10-15 ದೇಶಕ್ಕೆ ಹಂಚ್ಬೋದು, ಅಷ್ಟು ಕಂಟೆಂಟ್ ನಮ್ಮ ಹತ್ರ ಇದೆ. ಅವ್ರು ಮಾತನಾಡಿರ್ತಕ್ಕಂಥದ್ದು ಮಾಡ್ರಿ, ಯಾವ ಪ್ರಶ್ನೆಗೆ ಎಲ್ಲ ಉತ್ತರ ಐತೆ. ಸರ್, ಅಲ್ಲಿ ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಆಗಿಲ್ಲ. ನಿಮ್ ಸಚಿವರು ತಿಮ್ಮಾಪುರ ಕೂಡ ಇವತ್ತು ಮಾತಾಡಿದ್ರು, ಅಂತವರೆಲ್ಲ ಹೊಡೆದಿಲ್ಲ, ಪಡ ಹೊಡೆದು ಹೋಗ್ತಾರೆ. ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಿಮ್ಗೆ ಏನ್ ಮಾಹಿತಿ ಸರ್ ಆತರ ಹುಡುಕಿ ಹೊಡೆದ್ರಿ? ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ್ದು ಶಿವಮೊಗ್ಗ ಹೆಣ್ಮಗಳು ಏನ್ ಹೇಳ್ತಾರೆ ಅದನ್ನ ಒಪ್ಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು, ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ತಾನೆ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾವ ತೋರಿಸ್ಲಿಲ್ಲ.
ಯಾಕೆ ಅವ್ನು ಯಾನೊಬ್ಬನು ರೈಲ್ವೆನಾಗ ಒಬ್ಬನು ಹೊಡೆದಿದ್ನಲ್ಲ, ಬಂದೂಕ್ಲೆ ಹೊಡೆದಿಲ್ವಾ ಮುಸ್ಲಿಮ್ರು ಅಂತೇಳಿ ಕೇಳಿ ಬಂದೂಕ್ಲೆ 3 ಹೊಡೆದಿರ್ತಕ್ಕಂಥ ನಿದರ್ಶನಗಳು ಇದಾವೆ. ನಮ್ಮ ಕವಿತಾ ಲಂಕೇಶಿ ಹೊಡೆದಿರ್ತಕ್ಕಂಥದ್ದಿದೆ, ಡಾಬೋಲ್ಕರ್ ಹೊಡೆದಿರ್ತಕ್ಕಂಥದ್ದಿದೆ. ಇಂಥವೆಲ್ಲ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಇದಾವೆ. ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ. ನಾವು ಅವತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ? ನೀವು ಕೇಳಿ ಸರ್, ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನಾನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ಓಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಿಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್? ಇವತ್ತು ನೀವು ನೋಡಿದ್ರೆ ಎಲ್ಲ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ. ಏನು ಹಿಂದೂ ಪರವಾಗಿ ಮಾತನಾಡ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ, ದಿನ ಬೆಳಿಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸ್ಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ, ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕನ್ ಇರತಕ್ಕಂಥ ಯಾವ ಸಿಟಿಸನ್ ಇದ್ದಾನೆ ಅದಕ್ಕಿಂತ ಕಮ್ಮಿ ಇರತಕ್ಕಂಥ GDP ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಈ ದೇಶ ಬಂದಿದೆ. ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನು ಮಾತನಾಡ್ತಾರೆ, ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಇವ್ ಪ್ರಮುಖರು ಇರ್ತಕ್ಕಂಥ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಇವತ್ತು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ 85% ಹಿಂದೂಗಳಲ್ಲಿ ಕೇವಲ 1% ಹಿಂದೂಗಳಲ್ಲಿ 50% ಈ ದೇಶದ ಆಸ್ತಿ ಇದೆ. ಮತ್ತೆ ಯಾರಿಗೋಸ್ಕರ ಮಾತನಾಡ್ತಾ ಇದಾರೆ? ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ? ಯಾವ ಹಿಂದೂ ಬಡವರು ಅನುಕೂಲ ಆಗಿದೆ ಹೇಳ್ರಿ. ಮೊನ್ನೆ ನಾಚಿಕೆ ಆಗ್ಬೇಕು, ಟ್ರೈನ್ ಟಿಕೆಟ್ ಕೂಡ 3 ದಪ್ಪುಟ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲಿಂದ, ಜಮ್ಮು ಕಾಶ್ಮೀರಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡೋದು ಬಿಡ್ರಿ, ಹೋಗ್ಲಿ, ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಇರ್ಲಿ, 3 ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ ಇವರು. ಇದ್ಯಾ ಧರ್ಮ ಇದು? ಟ್ರೈನ್ ಯಾರ ಕಂಟ್ರೋಲ್ನಾಗಿದೆ ರೀ? ರೈಲ್ವೆ ಯಾರ ಕಂಟ್ರೋಲ್ನಾಗಿದೆ? ವೈ ಟಿಕೆಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು? ಯಾರು ಕೇಳೋರಲ್ಲ, ಬಂದು ಹೇಳೋದು ನೀವು ಇವರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಕಮ್ಮಿ ಇದೆ, ಜಾಸ್ತಿ ಕೊಡಬೇಕು, ಅಲ್ಲಿ ಆನೆ ತುಳ್ತಕ್ಕೆ ಹಿಂಗಾಗಿದ್ದಾರೆ ರೀ. 1 ಟಿಕೆಟ್ ಕಮ್ಮಿ ಮಾಡಿಸ್ರಿ, ನೀವು 1 ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು, ಆಮೇಲೆ ಮುಂದೆ ನೋಡೋಣ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ದು ಬಿಟ್ರು. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟಿ ದುಡ್ದು ಬಿಟ್ಟಾರೆ ಸರ್ಕಾರಗಳು. ದೇ ಹ್ಯಾವ್ earned thousands of crores just by increasing the tariff. ಬೇರೆ ಏನಿಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕು? ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರ್ತಕ್ಕಂಥವ್ರು ₹1 ಎಲ್ಲಾನ ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಕೊರೋನಾದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡ್ರು, ಯಾರಿಗಾನ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ? ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು, ಕಾಂಗ್ರೆಸ್ ಬಗ್ಗೆ ಮಾತನಾಡೋದು. ಸರ್, ಈಗ ನ್ಯಾಷನಲ್ ಲೀಡರ್ಸ್, ಈಗ ನೀವು ಇಷ್ಟು ಮಾತಾಡ್ತಿದ್ರಿ, ಬಟ್ ನ್ಯಾಷನಲ್ ಲೀಡರ್ಸ್ ಈ ಪರ್ಟಿಕ್ಯುಲರ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಎಲ್ಲೂ ಕೂಡ ತುಂಬಾ ಇಂಟೆನ್ಸಿವ್ ಆಗಿ ಮಾತಾಡ್ದಂಗಿಲ್ಲ ನಿಮ್ಮ ಪಕ್ಷದ ನ್ಯಾಷನಲ್ ಲೀಡರ್ಸ್. ಈಗ ಸರ್ಕಾರದ ಜೊತೆಗೆ ಪಕ್ಷ ಇರಬೇಕು ಆಸ್ ಎ ಅಪೋಸಿಷನ್ ಪಾರ್ಟಿ, ಹೌದು, ಬಟ್ ನ್ಯಾಷನಲ್ ಲೀಡರ್ಸ್ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎತ್ತದ ಯಾವುದೇ ಉದಾಹರಣೆಗಳಿಲ್ಲ. ಅನ್ಲೆಸ್ ನಿಮ್ಮ ಕಾಂಗ್ರೆಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ ಹಳೆ ಬೈಟ್ಗಳೆಲ್ಲ, ಪೋಸ್ಟರ್ಗಳೆಲ್ಲ ಪಬ್ಲಿಷ್ ಆಗ್ತಾ ಇದೆ. ಈಗ ನೀವಿಲ್ಲಿ ಕೆಲವು ಕಡೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ಬಟ್ ವಾಟ್ ಅಬೌಟ್ ನ್ಯಾಷನಲ್ ಲೀಡರ್ಸ್? ಅಲ್ಲ, ಯು ಆಸ್ಕ್ಡ್ ಎ ವೆರಿ ಗುಡ್ ಕ್ವಶನ್. ಅದೇ ಹೇಳಿದ್ನಲ್ಲ, ನ್ಯಾಷನಲ್ ಮೀಡಿಯಾದವರು ಸೇಮ್ ಟೈಮ್ ಫ್ರೇಮ್ ಕೊಡ್ಲಿ ಅಂತ ಒಪ್ಕೊಂತಿರೋದು. ಈಗ ನಮಗೇನು ಪುಣ್ಯ, ಕರ್ನಾಟಕದಲ್ಲಿ ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು, ಬಿಕಾಸ್ ದೇರ್ ಇಸ್ ಸಮ್ ಫೇರಿಯರ್. ಅಲ್ಲಿ ಇಲ್ಲೇ ಇಲ್ಲ ನ್ಯಾಷನಲ್ ಮೀಡಿಯಾ, ಕೆಲವು ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದೇ ಹೇಳ್ತಿರೋದು, ನೀವು ನಮಗೆ ಯಾವುದೇ ಅಪೋಸಿಷನ್ ಲೀಡರ್ಗೆ ಅಷ್ಟು ಟೈಮ್ ಕೊಡ್ರಿ, ನೀವು ಟೈಮೇ ಕೊಡಲ್ಲ. ಅಲ್ಲ, ನನ್ನ ಪ್ರಶ್ನೆ, ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ ಒಂದು ನ್ಯಾಷನಲ್ ಸೆಂಟಿಮೆಂಟ್ ವರ್ಸಸ್ ಎನಿಮಿ ಸ್ಟೇಟ್, ಅದರ ಮಧ್ಯದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಈ ಹೊತ್ತಲ್ಲಿ ಸರ್ಕಾರದ ಜೊತೆಗೆ ನಿಲ್ಲುವಂತದ್ದು ಎಲ್ಲರೂ ಕರ್ತವ್ಯ, ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು ಎನ್ನುವಂತ ಟ್ರ್ಯಾಪ್ ಪುಲ್ವಾಮಾ ಅಟ್ಯಾಕ್ ನ ಟೈಮ್ ಅಲ್ಲಿ ಶುರುವಾಯ್ತು. ಅದ್ರ ಒಳಗಡೆ ನೀವು ಟ್ರ್ಯಾಪ್ ಅಲ್ಲ ಅಂತ? ಅಲ್ಲ, ಸಿ ಏನಾಗುತ್ತೆ ಒಂದ್ ಹೇಳ್ತೀನಿ ಕೇಳಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಫಿಲಿಂ ಯಾಕೆ ಎಫೆಕ್ಟಿವ್ ಇರ್ತದೆ ಅಂತಂದ್ರೆ, ಯಾವ್ದು ಕಣ್ಲೆ ನೋಡ್ತೀವಿ, ಯಾವ್ದು ಕಿವಿಲಿ ಕೇಳಿಸ್ಕೊಳ್ತೀವಿ. ಕಣ್ಲೆ ನೋಡೋದನ್ನ, ಕಿವಿಲೇ ಕೇಳಿಸ್ಕೊಳ್ಳೋದನ್ನ ಬಹಳ ಎಫೆಕ್ಟಿವ್ ಉಳಿತದೆ. ಅದಕ್ಕೆ ಪಿಕ್ಚರ್ ಮಾಧ್ಯಮ ಬಹಳ ಎಫೆಕ್ಟಿವ್ ಆಗೋದು.
ಟಿವಿನೂ ಅಷ್ಟೇ. ಬೆಂಕಿ ಅಲ್ಲಿಂದ ಬಂತು, ಕೆಳಗಿಲ್ಲಿಂದ ಬಂತು, ಇನ್ನು ಮೋದಿಯವ್ರು ಬರೋಕ್ಕಿಂತ ಮುಂಚೆ ಹೋಗ್ಬಿಡ್ತತೆ, ಇನ್ನೇನು ಹೊಡಿತಾರೆ, ಮುಗೀತು, ಬಾಂಬ್ ಬಂತು ಹಿಂಗೆ ತೋರಿಸಿ ಜನಕ್ಕೆ ಕನ್ವಿನ್ಸ್ ಮಾಡ್ಬಿಟ್ರು. ಅದಾದ್ಮೇಲೆ ನೀವೇನು ಬಂದು ಹೇಳಿದ್ರೆ ಏನಾಗ ನಡೀತೈತೆ? ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ನಿಮಗೆ ಏನು ಇರೋದಿಲ್ಲ. ಅವ್ರು ಫೆರಾರಿನೇ ಬರ್ತಾರೆ, ನಾವು ಮಾರುತಿ ಕಾರ್ನಲ್ಲಿ ಸೈಕಲಲ್ಲಿ ಹೋಗ್ಬೇಕು. ನೀವು ಅವ್ರಿಗೆ ಫೆರಾರಿ ಕೊಟ್ಟು ನೀವು ಮಾರುತಿ ಕಾರ್ನ ಸೈಡ್ ಹೊಡಿ ಅಂದ್ರೆ ಹೆಂಗೆ ಹೊಡಿಯೋಕ್ಕಾಗ್ತದೆ? ಅದು ಫೆರಾರಿ ಕೊಡೋದಲ್ಲದೆ ಸಿಗ್ನಲ್ ಎಲ್ಲ ಅವ್ರಿಗೆ ಫ್ರೀ. ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್ಲು, ಟ್ರಾಫಿಕ್ ಜಾಮ್ ಎಲ್ಲ ಮಾಡಿದ್ರೆ ಎಲ್ಲಿ ಹೋಗ್ತದೆ? ಹೆಂಗೆ ರೇಸ್ ಗೆಲ್ತೀರಿ ನೀವು? ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಯಾಕಂತಂದ್ರೆ ಮೀಡಿಯಾ ಇಸ್ ಟೋಟ್ಲಿ, ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ರಿ, ದ ಲಾರ್ಜರ್ ಆಡಿಯನ್ಸ್ ಇಸ್ ಮೀಡಿಯಾ ಓನ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ಅವೇರ್ನೆಸ್ ತರ್ಬೋದು ನೀವು? ಎಸ್, ಇಟ್ ಕ್ಯಾನ್ ಗೋ ಸ್ಲೋ. ಕೆಲವರು ನೋಡ್ತಾರೆ, ಕೆಲವರು ನೋಡಲ್ಲ. ಈ ತರ ಇನ್ಸಿಡೆಂಟ್ಗಳಾಗಿದ್ದಾಗ ಏನ್ ಮಾಡ್ತಾರೆ ಇಂಥ ವಿಷಯದಲ್ಲಿ? ಇಡೀ ಓಲ್ ಇಂಡಿಯಾ ವಾಂಟ್ಸ್ ಟು ವಾಚ್ ದ ಟಿವಿ, ಬಿಕಾಸ್ ಟಿವಿ ಇಸ್ ದ ಓನ್ಲಿ ಸೋರ್ಸ್ ವೇರ್ ದ ಇನ್ಫಾರ್ಮೇಶನ್ ಕಮ್ಸ್. ಅಜೆಂಡಾ ಸೆಟ್ ಮಾಡ್ಬಿಟ್ರಲ್ರಿ. ಕೇಂದ್ರ ಸರ್ಕಾರ ಬಂದು ತಪ್ಪಾಗಿದೆ, ನಮ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತ ಹೇಳೋಕ್ಕಿಂತ ಮುಂಚೆನೆ ಅಜೆಂಡಾ ಸೆಟ್ ಮಾಡಿ ಏನ್ ಕೇಳಿ ಇಡೀ ದೇಶದ ಮನಸ್ಥಿತಿನ ಮುರಿದು ಆಮೇಲೆ ಸ್ಪಷ್ಟೀಕರಣ ಕೊಟ್ರೆ ಏನ್ ಬರ್ತೈತೆ? ಸಂತೋಷ್ ಲಾಡ್ ಅವ್ರನ್ನ ಬಿಟ್ಟು ಬೇರೆ ಯಾವ ನಾಯಕರು ಕೂಡ ಇದ್ರ ಬಗ್ಗೆ ಇಷ್ಟು ಮಾತಾಡ್ತಿಲ್ಲ. ಇದೇ ಅಜೆಂಡಾ ಸೆಟ್ ಮಾಡಿರೋ ಕುರಿತು ಕೂಡ ಯಾರು ಇದು ಪರೋಕ್ಷವಾಗಿ ಇದೇ ಅಜೆಂಡಾವನ್ನು ಒಪ್ಕೊಂಡಿದ್ದಾರೆ. ಯಾರು ಮಾತಾಡ್ತಿಲ್ಲ. ಇಲ್ಲ, ಈಗ ಐ cannot answer if they have not spoken, but as far as the national media is concerned, ಅವರು ಇಷ್ಟು ಟೈಮ್ ಸ್ಲಾಟ್ ಅಂತ ಎಲ್ಲ ಅಪೋಸಿಷನ್ ಲೀಡರ್ ಕೊಟ್ರೆ ಬಿಜೆಪಿ ಅವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ದೇ ಕೆನಾಟ್ ವಿನ್ ಆನ್ ಪ್ರೋಗ್ರಾಮ್ಸ್, ದೇ ಕೆನಾಟ್ ವಿನ್ ಆನ್ ಪಾಲಿಸೀಸ್. ಜನಕ್ಕೆ ಸುಳ್ಳು ಹೇಳಬೇಕು. ದಿನಾ ಬೆಳಿಗ್ಗೆ ಎದ್ರೆ ಇಂದು ಅಲ್ರಿ, ನಮ್ಮ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ಅವ್ರು ಯಾರು ಬಿಹಾರ್ ಆಗಿರ್ತಕ್ಕಂಥ ಯಾವುದೋ ಸ್ವಾಮೀಜಿ, ಅವನು ಮೂಢನಂಬಿಕೆಯನ್ನು ಹೇಳ್ತಾನೆ, ಏನ್ ಬೇಕಿದ್ದು ಮಾತನಾಡ್ತಾನೆ, ದೇವ್ರ ಬಗ್ಗೆ ಏನೇನು ಹೇಳ್ತಾನೆ, ಬ್ರಹ್ಮ ಹಿಂಗೆ, ವಿಷ್ಣು ಹಿಂಗೆ, ಮಹೇಶ್ವರ ಹಿಂಗೆ, ಈ ಸ್ವಾಮಿ ಹೇಳಿದ್ದು ಆ ಸ್ವಾಮಿ ಹೇಳಲ್ಲ, ಆ ಸ್ವಾಮಿ ಹೇಳಿದ್ದು ಈ ಸ್ವಾಮಿ ಹೇಳಲ್ಲ. ಓಲಿ ನಮ್ಮ ಹಿಂದೂ ಸಂಸ್ಕೃತಿನ ಕರೆಕ್ಟಾಗಿ ಹೇಳ್ತಾರೆ, ಅದನ್ನೂ ಇಲ್ಲ. ಅಂಥವ್ರ ಬಡ್ಡಿಯಾಗಿ ಹೋಗಿ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಮೇಲೆ ಈ ದೇಶದ ಪ್ರಭುತ್ವತೆ ಎಲ್ಲಿದೆ ಹೇಳ್ರಿ? ಕಮಾನ್ ಮ್ಯಾನ್, ವಿ ಆರ್ ಇನ್ ವಿಚ್ ಸೆಂಚುರಿ ವಿ ಆರ್ ಇನ್? ಯಾವ ಸೆಂಚುರಿಲಿ ಇದೀವ್ರಿ? ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಿಗೆ ಸಗಣಿ ಹೊಡೆದೆ, ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ? ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತಿದ್ರೆ ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ? ಯಾಕೆ ಒಂದು ಪಾಲಿಸಿ ಮಾಡಿಬಿಡ್ರಿ. ಮತ್ತೆ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು? ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತಂದ್ರೆ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗತ್ತೆ. ಅದೇ ಹೇಳ್ತಿರದ್ರಿ, ಬಿಜೆಪಿ ಸಂಸದರು ಏನ್ ಹೇಳ್ತಿದಾರಲ್ಲ, ಈ ಕ್ಯಾನ್ಸರ್ ಬಂದಿರತಕ್ಕಂಥ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ, ಆಸ್ಪತ್ರೆಗಳ ಕಡ್ಡಾಯ ಮಾಡಿಬಿಡ್ರಿ. नरेंद्र मोदी साहब बंद ಹೇಳ್ಬಿಡ್ಲಿ, मेरे प्यारे देशवासियों, अब से सब लोग ಗೋಮೂತ್ರ ಪೀನಾ, ಕ್ಯಾನ್ಸರ್ ಗೆ ಕ್ಯೂರ್ ಇದೆ, ಉಚ್ಚಿ ಎಲ್ಲರಿಗೂ ಕೊಟ್ಬಿಡ್ರಿ, ಉಚ್ಚಿ ಕೊಟ್ಬಿಡ್ರಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವ್ರಿ ನಾವು? ಏನ್ ಮಾತನಾಡ್ಬೇಕ್ರಿ ಈ ದೇಶದಲ್ಲಿ? ಯುವಕರು ಇದಾರೆ ಈ ದೇಶದಲ್ಲಿ, ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದು ದೇಶ? ರಿಸರ್ಚ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ ಮಾತನಾಡಕ್ಕೆ. ಇದು ಈ ತರ ದೇಶ ಕಟ್ಟಿ ಏನ್ ಅನುಕೂಲ ಆಗಿದೆ? ನೀವು 4 ಸಲ ಗೆಲ್ಬೋದಾ ನೀವು? ಗೆಲ್ಲದೆ ಎಲ್ಲದಕ್ಕೂ ಏನ್ ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ಅಷ್ಟೇ ತಾನೇ ಇರೋದು. ದಿಸ್ ಇಸ್ ದ ಓನ್ಲಿ ವೇ ಯು ವಾಂಟ್ ಟು ಟೇಕ್ ದಿಸ್ ಕಂಟ್ರಿ ಹೆಡ್. ಈಗ ನೀವು ಬಿಹಾರ ಎಲೆಕ್ಷನ್ ರೆಫರ್ ಮಾಡಿದ್ರೆ ಆರಂಭದಲ್ಲಿ, ಬಿಹಾರ ಎಲೆಕ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? 100% ಇಂಪ್ಯಾಕ್ಟ್ ಐತ್ರಿ. ಹಿಂದೂ ಮುಸ್ಲಿಂ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಹೇಳ್ರಿ, ನೋಡೋಣ. ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದ್ದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು, ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು. ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ? ಏನ್ ತಗೊಂಡೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವ ಗುರ್ತಾ ನಿಮಗೆ? ಕೇಳಿಸ್ಕೊಳಕ್ಕಾಗಲ್ಲ, ಹಂಗ್ ನಡೀತಾವ. ಸೊ ಸಮ್ವೇರ್ ಐ ಫೀಲ್, ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್, ಕಟಿಂಗ್ ಅಕ್ರಾಸ್ ದ ಪಾರ್ಟಿ, ಹೌದು ಲಿಮಿಟೇಷನ್ಸ್ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ. ಈ ದೇಶದ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದ್ರು ಅದ್ರಾಗ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ಗಳನ್ನ ಯಾಕೆ ಡೆಫಿನೇಷನ್ ಕೊಟ್ಟರು? ಆರ್ಟಿಕಲ್ 14 ಅಂದ್ರೆ ಏನು, ಆರ್ಟಿಕಲ್ 19 ಅಂದ್ರೆ ಏನು, ಆರ್ಟಿಕಲ್ 32 ಅಂತಂದ್ರೆ ಏನು? ಆರ್ಟಿಕಲ್ 32 ಬಹಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ.
ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನ್ ನಿಮಗೆ ಅವಕಾಶಗಳಿದಾವೆ, ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಏನ್ ರೂಲ್ಸ್, ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಆರ್ಟಿಕಲ್ 142ನೇ ಮುಗಿಸ್ಬೇಕಂತಾರೆ. ಆರ್ಟಿಕಲ್ 142 ನಲ್ಲಿ ಪಾರ್ಲಿಮೆಂಟ್ ಇಟ್ ಕೆನಾಟ್ ಬಿ ಸುಪ್ರೀಂ, ಫಾರ್ ಎವ್ರಿಥಿಂಗ್ ಪಾರ್ಲಿಮೆಂಟ್ ಕೆನಾಟ್ ಬಿ ಸುಪ್ರೀಂ ಅಂತ ಹೇಳಿರ್ತಕ್ಕಂಥ. ಈಗ ಸುಪ್ರೀಂ ಕೋರ್ಟ್ ಯಾವ್ದೋ ಇವರು ಪರ ಒಂದು ಕೊಟ್ಬಿಟ್ರೆ ಚಪ್ಪಾಳೆ ಬಡಿಯೋದು, ವಿರುದ್ಧ ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್. ಅರ್ಣವ್ ಗೋಸ್ವಾಮಿ ಅವರು ಸುಪ್ರೀಂ ಕೋರ್ಟಿಗೆ ಚರ್ಚೆ ಮಾಡ್ತಾರೆ ಆಂಕರ್ ಎಲ್ಲಿ ಕೂತ್ಕೊಂಡು. ಸಿ ಬಾಸ್, ಇಟ್ ಈಸ್ ಆಲ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ನನಗೊಬ್ಬರಿಗೆಲ್ಲ ನಿಮ್ಗೊಬ್ಬರಿಗೆಲ್ಲ ಎಲ್ಲೋ ಒಂದು ಜಾಗೃತರಾಗಬೇಕು, ಹೊಸತನ ಬರಬೇಕು, ಹೊಸ ರಾಜಕಾರಣ ಬರಬೇಕು. ಏನಿದೆ ಬೆಳಗಿನ ಸಾಯಂಕಾಲವರೆಗೆ. ಈಗ ನೀವು ಈಗ ಉದಾಹರಣೆಗೆ ಹೇಳೋದು ನಿಮ್ಗೆ, ಸಾರಿ, ಇವತ್ತು 21,000 ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು, ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ, ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ. 21,000 ಕೋಟಿ ಅದಾನಿ ಪೋರ್ಟಲ್ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸು ಇಟ್ ಇಸ್ ಲಿಂಕ್ಡ್ ವಿತ್ ದಿಸ್ ಟೆರರ್ ಅಟ್ಯಾಕ್. ನಾನು ಹೇಳ್ತಲ್ಲ, ಇವತ್ತು NIA ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಿಜೆಪಿ ಚರ್ಚೆ ಮಾಡ್ತಾರಾ? ವೆರಿ ಇಂಪಾರ್ಟೆಂಟ್ ಇದೆ. 21,000 crores which was seized in Mundra port, that is linked with the terror attack now. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾವ ಪೋರ್ಟ್ ಅದು ಸೀಸ್ ಆಗಿದ್ದೆಲ್ಲಿ, ಆ ದುಡ್ಡು ಹೆಂಗೆ ಯೂಸ್ ಆಯ್ತು, ಯಾವ ಮಾರ್ಗದಲ್ಲಿ ಬಂತು ದುಡ್ಡು, ಅದು ಯಾವ ಮಾರ್ಗದಲ್ಲಿ 21,000 ಕೋಟಿ. ನಾವು ಯಾವುದು ಪಾಬ್ಲೋ ಎಸ್ಕೋಬಾರ್ ನೋಡಿದ್ವಲ್ಲ ಸ್ಟೋರಿ, ಪಾಬ್ಲೋ ಎಸ್ಕೋಬಾರ್ ಸ್ಟೋರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು 20,000 ಕೋಟಿ ಮುಟ್ಟಿಲ್ಲ. ಒಂದೇ ಶಿಪ್ಮೆಂಟ್ 20,000 ಕೋಟಿ ಮುಟ್ಟಿತು. ಅಂಡಮಾನ್ ನಿಕೋಬಾರ್ ಇಂದ 35,000 ಕೋಟಿ ಡ್ರಗ್ಸ್ ಸೀಸ್ ಆಯ್ತು. ಬಾಂಬೆನಲ್ಲಿ 26,000 ಕೋಟಿ ಸೀಸ್ ಆಯ್ತು. ಕೇವಲ ಉದಾಹರಣೆ ಸೇರಿದ್ರೆ 1,00,000 ಕೋಟಿ ದೇಶದಲ್ಲಿ ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಯಾವ ಅಡ್ರೆಸ್ ಮಾಡ್ತಾನೆ? ಪಾಕಿಸ್ತಾನ ಸೇರಿ ಎಲ್ಲ 5-6 ರಾಷ್ಟ್ರಗಳು ಇದನ್ನ ಅಂತಾರಾಷ್ಟ್ರೀಯ ತನಿಖೆಗೆ ಒಳಪಡಿಸಬೇಕು ಈ ಘಟನೆಯನ್ನು ಅಂತ ಹೇಳ್ತಾರೆ. ಅಲ್ಲ, ಇಷ್ಟು ಇದು ಅಲ್ಲಿ ಕೇಂದ್ರ ಸರ್ಕಾರಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತೊಗೊಳ್ತಕ್ಕಂಥ ಡಿಸಿಷನಿಗೆ ನಾನು ಇಲ್ಲಿ ಮಾತನಾಡಕ್ಕೆ ಬರಲ್ಲ. ಆಬ್ವಿಯಸ್ಲಿ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳು ಇದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತನಾಡ್ಬೇಕು, ನಾನು ಮಾತನಾಡಲ್ಲ. ನಂದೇನು ಒಂದೇ ಇರ್ತಕ್ಕಂಥದ್ದು, ಐ ರಿಕ್ವೆಸ್ಟ್ ಇದರಲ್ಲಿ ಹೊಸತನನೇ ಬರ್ಬೇಕು ರಾಜಕಾರಣದಲ್ಲಿ. ಇದೇ ತರ ಆಗಲ್ಲ 24 ತಾಸು ಇವೇ ಮಾಡ್ಕಂತ ಕೂತ್ಕೊಂಡು ಒಂದ್ ಪಾರ್ಟಿಗೆ ಒಂದು ಮಾತ್ರ ಏನಂತಂದ್ರೆ, ಬಿಜೆಪಿಯವರು ಈ ದೇಶನ್ನ ನೀವು ಯಾವುದೇ ವಿಷಯದಲ್ಲಿ ಡಿಬೇಟಿಗೆ ಬರಲಿ, ಅವರು ಯಾವುದೇ ವಿಷಯದಲ್ಲಿ ಡಿಬೇಟ್ ಬರಲಿ, ವಿ ಆರ್ ರೆಡಿ. ಕೋಲ್ ಮೈನಿಂಗ್ ಯಾರಿಗೆ ಜಾಸ್ತಿ ಸಿಕ್ಕಿದೆ ಈ ದೇಶದಲ್ಲಿ? ಇವತ್ತು ನೀವು ಎಷ್ಟು ಸ್ಟೀಲ್ ಉತ್ಪಾದನೆ ಮಾಡಿದ್ರೆ ಕಳೆದ 10 ವರ್ಷದಲ್ಲಿ? ಚೈನಾ 450 ಮಿಲಿಯನ್ ಟನ್ ಮಾಡಿರ್ತಕ್ಕಂಥ ಚೈನಾ ಇವತ್ತು 1,000 ಮಿಲಿಯನ್ ಟನ್ ಸ್ಟೀಲ್ ಮಾಡ್ತದೆ. ನೀವು 10 ವರ್ಷದಲ್ಲಿ ಎಷ್ಟು ಸ್ಟೀಲ್ ಮಾಡಿದಿರಿ? ಇವಿ ಬಗ್ಗೆ ಮಾತನಾಡಿದ್ರಿ, ಇವಿ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರಿ. ಎಲ್ಲ ಐತೆ ನಿಮ್ದು ಇವಿ? ಇವತ್ತು ವಾಟರ್ ಎಲ್ಲ ನದಿಗಳು ಜಡಣಿಗೆ ಮಾಡ್ತೀವಿ. ಇಂಥ ಚರ್ಚೆ ಮಾಡಕ್ ಹೋದ್ರೆ ಬಹಳ ಐತೆ ನಮ್ಮ ಹತ್ರ. ಯಾರು ಬಂದು ಚರ್ಚೆ ಮಾಡ್ತಾರೆ ಹೇಳ್ರಿ? ಯಾವ್ದನ್ನ ಒಂದಕ್ಕೊಂದು ಸಬ್ಜೆಕ್ಟೇ ಮಾತಾಡ್ಬಿಡೋಣ ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್ಸ್, ಲೆಟ್ಸ್ ಫ್ರೇಮ್ 1 by 1 ಕಂಪೇರ್ ಮಾಡಿ ಮಾತನಾಡೋಣಲ್ಲ. ಇವ್ರಿಗೆ ಏನಾಗೈತ್ರಿ, ಬರೀ 24 ತಾಸು ಮುಸ್ಲಿಂ ವಿರುದ್ಧ ಮಾತನಾಡೋದು ಬಿಟ್ರೆ ದೇ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಕಂಟ್ರಿ. ಸೊ ಐ ರಿಕ್ವೆಸ್ಟ್ ಆಲ್ ಗುಡ್ ಫ್ರೆಂಡ್ಸ್, ಅದಕ್ಕೆ ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ನಿಮ್ಮ ಪಾರ್ಟಿಯಲ್ಲಿ ಚೇಂಜ್ ಮಾಡ್ರಿ. ಯಾಕೆ ನಿಮ್ಮ ಪ್ರಧಾನಮಂತ್ರಿ ಅವ್ರು ಇವತ್ತುವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗ್ತಲ್ಲ ಅಂತ ನನ್ನ ಪ್ರಶ್ನೆ. ವೈ ಮೋದಿ ಸಾಹೇಬರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಯಾಕೆ ಆಗ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಬಿಜೆಪಿ ನೀವು ಕೇಳ್ಬೇಕು ಹೋದ ತಕ್ಷಣ, ಇರಿ ಅದೆಲ್ಲ ಮಾತನಾಡ್ತೀವಿ, ಪ್ರಧಾನಮಂತ್ರಿ ಸಾಹೇಬ್ರ ಕೈಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಅಂತ ಹೇಳ್ರಲ್ಲ. ಯಾಕೆ ಮಾಡಬಾರ್ದು? ಮನ್ ಕಿ ಬಾತ್ ಮಾಡ್ತಾರೆ, ತಾಸುಗಟ್ಲೆ ವರ್ಷಗಟ್ಲೆ ಎಲ್ಲ ಎಲೆಕ್ಷನ್ಗಳು ಭಾಷಣ ಮಾಡ್ತಾರೆ. ಬರೀ ಇದಕ್ಕೆ ಇದಾರೆ ನಮ್ಮ ಪ್ರಧಾನಮಂತ್ರಿ. ಆಮೇಲೆ ಇಡೀ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಒಬ್ಬರು ಭಾಷಣಗಾರರು. ಯಾರು? ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ, ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರ ದೇಶದಾಗ ಇದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡೆಸ್ಬೋದು ಹೇಳ್ರಿ ನೋಡೋಣ? ಹೆಂಗ್ರಿ ದೇಶ ನಡೆಸ್ಬೋದು? ಎಲ್ಲನ ಇದೆಯಾ? ಮತ್ತೆ ಹೇಳ್ತಾರೆ 24 ತಾಸ್ನಾಗ 14 ತಾಸು ಕೆಲಸ ಮಾಡ್ತಾರಂತೆ. ಎಲ್ಲಿ ಐತಪ್ಪ 18 ತಾಸು ಕೆಲಸ ಮಾಡೋದಿಲ್ಲ? ಲೆಕ್ಕ ಬುಕ್ ಆಯ್ತಾ? ಕೇಳಕ್ಕೆ ಎಲ್ಲರಿಗೂ ಅಧಿಕಾರ ಐತ್ರಿ. ಈ ನೋಡ್ರಿ, ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ, ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡ್ಲಿಕ್ಕೆ, ವಿಚಾರ ಕೇಳಲಿಕ್ಕೆ. ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ, ಹಿಂದೂ ವಿರೋಧಿ ಬರೀ ಇವೇನಾ? ಏನ್ ಪರ್ಮನೆಂಟ್ ಇರ್ತಾರ ಮೋದಿ ಸಾಹೇಬರು? ಏನ್ ಬಿಜೆಪಿ ಹಂಗ ಇನ್ನ ಪರ್ಮನೆಂಟ್ ಇರ್ತದೆ ಈ ದೇಶದಲ್ಲಿ? ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕು, ಅವಕಾಶಗಳು ಇರ್ತವೆ. ಆದ್ರೆ ಹೊಸ ವಿಚಾರ, ಹೊಸ ರಾಜಕಾರಣ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಇವತ್ತೇನು ಈ ದೇಶ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯ ಈ ಆಟ, ಬಣ್ಣದ ಆಟ ಜನರಿಗೆ
ವಿಶೇಷವಾಗಿ ಯುವಕರಿಗೆ ಅರ್ಥ ಆಗ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಖರ್ಗೆ ಅವರು ಕೂಡ ನೀನು ಅದೇ ಮಾತು ಹೇಳಿದ್ದಾರೆ. ಹಾ? ಖರ್ಗೆ ಅವರು ಕೂಡ ಅದೇ ಮಾತು ಹೇಳಿದ್ದಾರೆ. ನಾವು ಇರ್ತೇವೆ ಹೋಗ್ತೇವೆ, ಬಟ್ ದೇಶ ಉಳಿಬೇಕು ಅಂತಿಮವಾಗಿ ಆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಗೆ ಅವಕಾಶ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ನಿಮ್ಮ ರಿಸಲ್ಟ್ ನಾವು ಕಾದ್ ನೋಡ್ತೇವೆ ಅಂತ ಅಲ್ಲಿ ಇದೆ ಅಲ್ಲ, ಎಲ್ಲರೂ ಬೆಂಬಲ ಕೊಡ್ತಾರೆ. ರಾಹುಲ್ ಗಾಂಧಿ ಸ್ವತಃ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಇಲ್ಲಿವರೆಗೆ ಪೊಲಿಟಿಕಲ್ ಏನು ಮಾತನಾಡಿಲ್ಲ, ನಾವು ಕೂಡ ಪೊಲಿಟಿಕಲ್ ಏನು ಮಾತನಾಡಲಿಲ್ಲ. ಇವರೇ ಪೊಲಿಟಿಕಲ್ ಯೂಸ್ ಮಾಡ್ಕೊಳಕ್ ಹೋದ್ರು. ಆ ಎಮ್ಮಗೆ ಹೇಳಿರ್ತಕ್ಕಂಥದ್ದು ಒಂದೇ ಒಂದು, ನೀನು ಮುಸ್ಲಿಮ ಅಂತ ಕೇಳಿ ಹೊಡೆದಿರ್ತಕ್ಕಂಥ ಒಂದು ನಿದರ್ಶನ ತಗೊಂಡ್ರೆ ಅಲ್ಲಿ ಹೋಗಿ ನೋಡ್ರಿ ನೀವು. ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬೇಕಾದ್ರೆ ನಾವೇ ಸ್ಪೆಷಲ್ ಫ್ಲೈಟ್ ಹೋಗೋಣ, ಲೆಟ್ಸ್ ಗೋ ದರ್. ನೀವೇ ಇಂಟರ್ವ್ಯೂ ಮಾಡಿಬಿಡ್ರಿ ಎಲ್ಲರಿಗೆ, ಪ್ರತಿಯೊಬ್ಬರಿಗೆ ನೀವು ಇಂಟರ್ವ್ಯೂ ಮಾಡಿ ನೋಡ್ರಿ, ಏನು ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗತ್ತೆ. ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಎಲ್ಲ ಕರ್ನಾಟಕದ ಮಾಧ್ಯಮ ಸ್ನೇಹಿತರು ಹೋಗೋಣ, ಅಲ್ಲಿ ನೀವು ಎಷ್ಟು ಜನಕ್ಕೆ ಬೇಕಾದ್ರೆ ಇಂಟರ್ವ್ಯೂ ಮಾಡಿಬಿಡ್ರಿ ಓಲಿ ಹತ್ಲ. ಆಮೇಲೆ ಲೀಸ್ಟ್ ಇದೆ, ಎಲ್ಲರಿಗೂ ಇಂಟರ್ವ್ಯೂ ಮಾಡಿ ನೋಡ್ರಿ ಎಲ್ಲ. ಈಗ ಪಹಲ್ಗಾಮಿಗೆ ಹೋದ್ರಲ್ಲ, ನೀವು ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರಿ. ಈಗ ದಾಳಿ ಆದಂತಹ ಸಂದರ್ಭದಲ್ಲಿ ಕಾಶ್ಮೀರಿ ಮುಸಲ್ಮಾನರನ್ನ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ, ಅದು ಟಾರ್ಗೆಟ್ ಮಾಡಲಾಯ್ತು. ಸೋಷಿಯಲ್ ಮೀಡಿಯಾದಲ್ಲ, ಮೀಡಿಯಾದಲ್ಲೇ ದೊಡ್ಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡಲಾಯ್ತು. ಕೆಲವರು ನಡೆಸೇ ಬಿಟ್ರು ಕುತ್ಕೊಂಡು. ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ನೀವು ಇಂಟ್ರಾಕ್ಷನ್ ಮಾಡದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಪ್ರವಾಸಿಗರು ಅಲ್ಲಿಯ ಕಾಶ್ಮೀರಿ ಮುಸಲ್ಮಾನರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಸರ್, ಅದ್ಭುತವಾದಂತ ರಿಯಾಕ್ಟ್ ಮಾಡಿದ್ರು. ಇದೇ ನಮ್ಮ ತಾಯಿ ಯಾರು ಶಿವಮೊಗ್ಗ ತಾಯಿ ಏನ್ ಹೇಳಿದಾಳೆ, ನನ್ನ ಮಗನ ಅವರೇ ಕರ್ಕೊಂಡ್ ಬಂದಾರ ಅಂತ ಹೇಳಿದಾರೆ. ಏನ್ ಹೇಳ್ದ, ಅವ್ರು ತಾನು ಹೇಳಿರೋದು. ಯಾರು ಒಬ್ರು ಅವ್ರ ವಿರುದ್ಧ ಮಾತಾಡಿಲ್ಲ. ಒಂದೇ ಒಂದು ಇನ್ಸಿಡೆಂಟು ನಿಮ್ಮನ್ನ ಕೇಳಿ ಮಾತಾಡಿದಂತ ಎಲ್ಲ ಬಿಜೆಪಿ ನಾಯಕರು ಹೇಳ್ತಾರಲ್ಲ, ಮತ್ತೆ ಇವ್ರ ಬಗ್ಗೆ ಏನ್ ಮಾತಾಡೋದು ಬೇಡ, ಇದ್ರ ಬಗ್ಗೆ ಏನ್ ಮಾತನಾಡೋದು ಬೇಡ ರೀ. ನಿಮ್ ಮಿಲಿಟರಿ ಹೋಗ್ಲಿಲ್ಲ, ನಿಮ್ ಆರ್ಮಿ ಹೋಗಿಲ್ಲ ರೀ, ಬಿಜೆಪಿ ಅವ್ರು ನಾಚಿಕೆ ಆಗ್ಬೇಕು ನಿಮಗೆ. ಅಲ್ಲಿಂದ ಅಲ್ಲಿಗೆ 2 ತಾಸು ಬೇಕಾಯ್ತಾ ನಿಮ್ಗೆ ಹೋಗ್ಲಿಕ್ಕೆ? ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಇಟ್ ಹಸ್ ಟೇಕನ್ 2 hours ಟು ಗೋ ದೇರ್ ಅಂಡ್ ರೀಚ್. ವಿಮೆನ್ ಆಸ್ ಆಸ್ ಡೈರೆಕ್ಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ವಿಮೆನ್ ಹೇಳಿದಾಳೆ, 2 ತಾಸು ಬೇಕಾಯ್ತಾ ನಿಮಗೆ ಅಂತ ಕೇಳಿದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಬಿಜೆಪಿಯವರು. ಶ್ರೀನಗರಿಗೆ ಅಲ್ಲಿಗೆ ಅಟ್ಯಾಕ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ, ಏರಿಯಾ ಡಿಸ್ಟೆನ್ಸ್ ಎಷ್ಟಿದೆ ರೀ? 7 ಕಿಲೋಮೀಟರ್ ಇಲ್ಲ, 8-10 ಕಿಲೋಮೀಟರ್ ಕೂಡ ಇಲ್ಲ ಏರಿಯಾ ಡಿಸ್ಟೆನ್ಸ್. ಸುಮ್ಮನೆ ಏನೋ ಮಾತನಾಡ್ತಾರೆ ಬಿಜೆಪಿ ಅವರಿಗೆ. ನೋಡ್ರಿ, ಇದರಲ್ಲಿ ರಾಜಕೀಯ ಮಾಡೋದ್ ಬಿಟ್ರೆ ಈ ತಪ್ಪನ್ನ ಒಪ್ಕೊಳ್ಳೋದು ಬೇಡ. ತಪ್ಪನ್ನ ಒಪ್ಕೊಳ್ಳಾರ ಏನು ಮುಚ್ಕೋಬೇಕು ಒಂದು ಪ್ರಾಮಾಣಿಕ ಪ್ರಯತ್ನ ಬಿಜೆಪಿ ಅವ್ರು ಮಾಡೋದ್ ಬಿಟ್ರೆ ಈ ದೇಶದ ಜನತೆಗೆ ಸತ್ಯನ ಗುರ್ತಾಗಬಾರ್ದು. ಮತ್ತೀಗ ಮುಂದೆ ನೋಡಿ 2 ವರ್ಷದಲ್ಲಿ ಹೊಸದೇನೋ ಒಂದು ತರ್ತಾರೆ. ಒಟ್ಟು ಡೈವರ್ಷನ್ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದ್ ಬಿಟ್ರೆ ಬಿಜೆಪಿ ಹಸ್ ಫೇಲ್ ಟೋಟಲಿ. ಇಟ್ ಇಸ್ ಒನ್ ಆಫ್ ದ ಈಸ್. ನೀವು ಹೋಗಿ ಅಮ್ಮ ಎಲ್ಲ, ನೀವು ಒಂದ್ಸಲಿ ಪ್ಲೀಸ್ ಯು ಗೋ ಟು ಶ್ರೀನಗರ್ ಹೋಗಿ ಬರ್ರಿ. ಇಂಪಾಸಿಬಲ್. ಆಮೇಲೆ ಯಾವ ರೀತಿ ಕ್ಲಿಯರೆನ್ಸ್ ಇಲ್ಲ. ಟೂರಿಸ್ಟಿಗೆ ಅಲ್ಲಿ ಬಿಡ್ಬೇಕಂತೆಲ್ಲ ಕ್ಲಿಯರೆನ್ಸ್ ಇದೆ ಏನ್ರಿ? ಏನ್ ಬಿಜೆಪಿ ಅವ್ರು ಮಾತನಾಡ್ತಾರೆ ಇವತ್ತು? ಅಲ್ಲಿ ಹೋಗ್ಬಿಟ್ಟು ನೀವು ಗವರ್ನರಿಗೆ ಬರ್ತಾರ, ಪೊಲೀಸಿಗೆ ಬರ್ತತ, ಇವೆಲ್ಲ ನೀವು ವಿಚಾರ ಮಾತನಾಡ್ತಿರಲ್ಲ. ಆಯ್ತು, ಸ್ಟೇಟ್ ಗೌರ್ಮೆಂಟ್ ಬಿಟ್ಬಿಡ್ರಿ. ಈ ಬಾರ್ಡರ್ ಯಾರು ಕಾಯ್ದು? ಬಾರ್ಡರ್ ಕಾಯ್ದು ಯಾರು? ಆಯ್ತು, ಸ್ಟೇಟ್ ಇಂಟೆಲಿಜೆನ್ಸ್ ಬಿಟ್ಬಿಡ್ರಿ. ಸೆಂಟ್ರಲ್ ಇಂಟೆಲಿಜೆನ್ಸ್ ಇರೋದಿಲ್ಲ, ಸೆಂಟ್ರಲ್ ಇಂಟೆಲಿಜೆನ್ಸ್ ಇರೋದಿಲ್ಲ. ಏನು ಎಲ್ಲದಕ್ಕೂ ತಪ್ಪನ್ನ ಮುಚ್ಚಲಿಕ್ಕೆ ಎಷ್ಟು ಸ್ಟುಡಿಯೋದಲ್ಲಿ ನಡೆಸಬೇಕಾಗ್ತದೆ. ಸ್ಟುಡಿಯೋದಲ್ಲಿ ಇಟ್ಕೊಂಡು ಅದನ್ನ ಮುಚ್ಚಕ್ಕೆ ಪ್ರಯತ್ನ ಮಾಡೋದು. ಯಾರಿಗೆ ಇವರೇ ಥರ್ಡ್ ಅಂಪೈರ್ ಇವರೇ ಕರೆಸ್ತಾರೆ, ಬೌಲರ್ಗೆ ಇವರೇ ಕರೆಸ್ತಾರೆ, ಬ್ಯಾಟ್ಸ್ಮನ್ಗೆ ಇವರೇ ಕರೆಸೋದು. ಇವ್ರದೇ ಬ್ಯಾಟಿಂಗು, ಇವ್ರದೇ ಬೌಲಿಂಗು, ಇವ್ರದೇ ಥರ್ಡ್ ಅಂಪೈರ್. ಅದ್ರಾಗ ಯಾವನೊಬ್ಬ ನೋಡಿದ್ರೆ ಅದ್ರಾಗೂ ನೋ ಬಾಲ್ ಕೊಡ್ತಾರೆ. ಮತ್ತೆ ಈ ತರ ಎಲ್ಲಿವರೆಗೆ ನಡೀತೈತೆ ರೀ? ಶನಿವಾರದೊಂದು ಚರ್ಚೆ ಬಂದಿದೆ. ಶನಿವಾರ ತೆಗೆಸಿದ ತಕ್ಷಣ ಕಾಂಗ್ರೆಸ್ ನಾಶವಾಗೋಗುತ್ತೆ ಅಂತ ಬಿಜೆಪಿ ಆರೋಪ. ರೈಲ್ವೆ ಇಲಾಖೆ ಅದೇ ಮೊನ್ನೆ ಬಂತಲ್ಲ ಪೇಪರ್. ರೈಲ್ವೆ ಇಲಾಖೆ ಹೌದು. ನರ್ಸಿಂಗ್ ಸೂಪರ್ಡೆಂಟ್ ನೋಡ್ರಿ. ನಮಗೆ ಅದೆಲ್ಲವನ್ನೂ ಕೂಡ ಹಾಲ್ ಟಿಕೆಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ಹೇಳ್ತಕ್ಕಂಥದ್ದು, ಎಲ್ಲ ಯುವಕರು ಈ ದೇಶದಲ್ಲಿ ಮೊನ್ನೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಜನಿವಾರ ತೆಗೆದಾರ ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು. ನಮ್ಮ DC ಆಫೀಸ್ ಕೂಡ ಬಂದ್ರು. ಈಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಂಗಳಸೂತ್ರ ತೆಗಿಬೇಕು, ಜನಿವಾರ ತೆಗಿಬೇಕಂತ ಹೇಳಿ ಇದೆ. ಧಾರ್ಮಿಕ ಸಿಂಬಲ್ ಈಗೆಲ್ಲ ಮತ್ತೆ ಹಿಂದೂವಾದಿಗಳೆಲ್ಲ ಹೋದ್ರೆ ಈಗ ಬರ್ಬೇಕಲ್ಲ, ಸ್ಟ್ರೈಕ್ ಮಾಡ್ಬೇಕಲ್ಲ ಮೋದಿ ಸಾಹೇಬ್ರ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕಲ್ಲ. ಈಗ ಯಾಕೆ ಮಾಡೋದಿಲ್ಲ? ಮತ್ತೆ ಈಗೆಲ್ವಾಯ್ತು? ಒಂದು ಸರಿ ಈ ದೇಶದಲ್ಲಿ ಹಿಂದುತ್ವ ಬಗ್ಗೆನೇ ಚರ್ಚೆ ಆಗ್ಬಿಡ್ಬೇಕು, ಆಗ್ಬೇಕಂತಾನೆ ಇದೆ ನಮಗೆ. ಒನ್ ಟೈಮ್ ಡೆಫಿನೇಷನ್ ಆಗ್ಲೇ ಬಿಡ್ಬೇಕು, ಕ್ಲಿಯರಿಟಿ ಬರ್ಬೇಕು ಈ ದೇಶದಲ್ಲಿ. ಹಿಂದೂ ಅನ್ನೋದು, ಹಿಂದುತ್ವ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಚರ್ಚೆ ಆಗ್ಬೇಕಂದ್ರೆ ನಮ್ಮ ವಾದ ಇದೆ. ನಾನು ಐ ಆಮ್ ಪ್ರೌಡ್ ಹಿಂದೂ. ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಆಗ್ಲಿಲ್ಲ, ಅದ್ರ ಬಗ್ಗೆ ಒಂದು ಚರ್ಚೆ ಆಗಲಿ. ಏನು ಐಡಿಯಾಲಜಿ ಬೇಸ್ ನೀವು ಇರ್ತೀರಾ? ಏನು ಎದ್ರ ಬಗ್ಗೆ ಮಾತನಾಡ್ತಾರಾಗಲ್ಲ? ಈಗ ಆಯ್ತಲ್ಲಿ ಬರ್ಬೇಕಲ್ಲ. ಈಗ ಮತ್ತೆ ಯಾಕೆ ಮಾತನಾಡ್ತಲ್ಲ ಕೇಂದ್ರ ಸರ್ಕಾರ ವಿರುದ್ಧ? ಈಗ ಕೇಳ್ರಲ್ಲ, ನನಗೆ ಪಾಪ ಅರವಿಂದ್ ಬೆಲ್ಲದವರು ಜನನ ಕರ್ಕೊಂಡ್ಬಂದು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿದ್ರು. DC ಆಫೀಸ್ ಬಂದ್ರು. ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ನಾವು ಈಗ ಏನು ಸ್ಟ್ರೈಕ್ ಮಾಡ್ಬೇಕೀಗ?
ಅದಕ್ಕೆ ಅರವಿಂದ್ ಬೆಲ್ಲದವ್ರೆ ನೀವು ತಿರ್ಗಾ ಸ್ಟ್ರೈಕ್ ಮಾಡ್ರಿ, ಕೇಂದ್ರ ಸರ್ಕಾರ ಸ್ಟ್ರೈಕ್ ಮಾಡ್ರಿ. ಈಗ ಎಲ್ಲಾ ಬಿಜೆಪಿ ಮುಖಂಡರುಗಳಲ್ಲಿ ನಾನು ಹೇಳ್ತಕ್ಕಂಥದ್ದು, ನೀವು ಕೇಂದ್ರ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕೀಗ. ಯಾಕಂದ್ರೆ ರೈಲ್ವೆ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತ ಒಂದು ಏನು ನೋಟಿಫಿಕೇಶನ್ ನಲ್ಲಿ ಮಂಗಳಸೂತ್ರ ತೆಗಿಬೇಕು, ಜನವರಿ ತೆಗಿಬೇಕಂತ ಆದೇಶ ಇದೆ. ಮತ್ತೆ ಇದ್ರ ಬಗ್ಗೆ ಯಾರು ಹೋರಾಟ ಮಾಡ್ಬೇಕೀಗ? ಯಾರು ಹೋರಾಟ ಮಾಡೋದು ಬೇಡ? ಮಾಡ್ರಿ. ಬಿಜೆಪಿ ಅವರಿಗೆ ದಯಮಾಡಿ ಎಲ್ಲಾ ಲೀಡರ್ಗಳು ನೀವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೀವು ಕರ್ಕೊಂಡ್ಬಂದು ಅದೇ ಬಾವುಟ ಅದೇ ಭಗವಾ ಫ್ಲಾಗ್ ಹಿಡ್ಕೊಂಡು ಬಂದು ವಿರುದ್ಧ ಹೋರಾಟ ಮಾಡ್ಬೇಕಲ್ಲ ಈಗ. ಮಾಡ್ಲಿ ಅವರು. ಸೊ ಇಟ್ ಇಸ್ ಒನ್ಲಿ ಎ ಹಿಡನ್ ಅಜೆಂಡಾ. ಏನಂತಂದ್ರೆ ಹಿಂದೂಗಳಿಗೆ ಹೇಳೋದು, ಭಯದ ವಾತಾವರಣ ಮಾಡೋದು, ಹಿಂದೂಗೆ ಭಯಗಳು ತೋರಿಸೋದು, ಓಟ್ ತಗೊಳೋದು, ಗೆಲ್ಲೋದು. ಗೆದ್ದ ಮೇಲೆ ಬರೀ ಇದೇ ಕೆಲಸ ಮಾಡೋದು. ಒನ್ಲಿ ಒನ್ ಅಜೆಂಡಾ ಏನಂತಂದ್ರೆ ನರೇಂದ್ರ ಮೋದಿ ಸಾಹೇಬರು 11 ವರ್ಷದಿಂದ ಎಷ್ಟೇ ಕಷ್ಟ ಇರಲಿ ಆ ಎಲೆಕ್ಷನ್ ಗೆಲ್ಬೇಕು. ಅವ್ರ ಪ್ಲಾನ್ ಏನು ಮಾಡ್ತಾರಂತಂದ್ರೆ, 1 ವರ್ಷ ಮುಂಚೆ ಯಾವ ಸ್ಟೇಟ್ ಗೆಲ್ಲಬೇಕು, ಇಡಿ ಹೆಂಗೆ ಯೂಸ್ ಮಾಡಬೇಕು, CBI ಹೆಂಗೆ ಯೂಸ್ ಮಾಡಬೇಕು, ಫೆರಾ ಅಲ್ಲಿ ಲೋಕಲ್ ಇಶ್ಯೂಸ್ಗಳು ಏನಿದಾವೆ ಆ ಲೋಕಲ್ ಇಶ್ಯೂಸ್ಗೆ ಈಗಲಿಂದಾನೇ ಅಜೆಂಡಾ ಸೆಟ್ ಮಾಡೋದು, ವಾಟ್ಸಪ್ ಯೂಸ್ ಮಾಡೋದು, ಫೇಸ್ಬುಕ್ ಯೂಸ್ ಮಾಡೋದು, ಟ್ವಿಟರ್ ಯೂಸ್ ಮಾಡೋದು, ಒಟ್ಟು ಎಲೆಕ್ಷನ್ ಗೆಲ್ಲೋದು. ಗೆದ್ದಾದ್ಮೇಲೆ ವಾಪಸ್ ಹೋಗ್ಬಿಡೋದು ಅಷ್ಟೇ, ಮುಗಿತೀನಿ. ಏನು ಲಾಭ ಆ ಸ್ಟೇಟಿಗೆ ವಾಪಸ್ ಹೋಗೋದಿಲ್ಲ. ಇವ್ರು ಉದ್ಘಾಟನೆ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು ಒಂದೂ ಇಲ್ಲ. 70 ವರ್ಷದ ಬ್ರಿಡ್ಜ್ಗಳು ಇನ್ನೇ ಇದಾವೆ. ನರೇಂದ್ರ ಮೋದಿ ಸಾಹೇಬ್ರು ಅದೇ ಬ್ರಿಡ್ಜಾಗಿ ಹೋಗ್ತಾರೆ. ಬಿಹಾರ್ನ ಮಾಡಿರ್ತಕ್ಕಂಥ ಬ್ರಿಡ್ಜು, ಗುಜರಾತ್ನಾಗ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು, ಇದು ಇರ್ತಕ್ಕಂಥ ಹೈವೇಗಳು ಯಾವ್ದನ್ನ ಇದಾವೇನ್ರಿ? ಆಮೇಲೆ 70 ವರ್ಷದ ಕತೆ ಹೇಳ್ತಾರೆ. ಅಗಲಾಲ ಮುಸ್ಲಿಮ್ ಫೋಬಿಯಾ, ಮುಸ್ಲಿಂ ವಿರುದ್ಧನೇ ಮಾತಾಡೋದು ಬೆಳಗ್ಗೆ. ಅಷ್ಟು ನಿಮಗೆ ಮುಸ್ಲಿಂ ವಿರುದ್ಧ ಮಾತನಾಡಂಗಿದ್ರೆ ಅಲ್ಲಿಂದ ನೀವು ಆಯಿಲ್ ಯಾಕೆ ಖರೀದಿ ಮಾಡ್ತೀರಿ? ಸೌದಿ ಅರೇಬಿಯಾದಿಂದ ಮತ್ತೆ ಆಯಿಲ್ ಯಾಕೆ ತೊಗೊಳ್ತೀರಿ? ನೀವು ರಷ್ಯಾದಿಂದ ತಗೊಳ್ರಿ, ಸೌದಿ ಅರೇಬಿಯನ್ ತಗೋಬೇಡ್ರಿ. ಎಲ್ಲ ಬಹಳ ದೊಡ್ಡ ದೊಡ್ಡ ಭಾಷಣ ಎಲ್ಲ ಕುತ್ಕೊಂಡ್ಬಂದು ಮಾತನಾಡ್ತಾರೆ, ಇತಿಹಾಸಗಳು ಮಾತನಾಡ್ತಾರೆ. ಮತ್ತೆ ಬಿಟ್ಬಿಡ್ರಿ, ಬೈಕಾಟ್ ಮಾಡ್ರಿ. ಬೈಕಾಟ್ ಮಾಡ್ಬೇಕಲ್ಲ, ಮತ್ತೆ ಅಲ್ಲಿಂದ ಆಯಿಲ್ ತಗೋಬೇಡ್ರಿ, ಬೈಕಾಟ್ ಮಾಡ್ಬಿಡ್ರಲ್ಲ. ಮತ್ತೆ ಅಲ್ಲಿಂದ ಚೀಪ್ ಆಯಿಲ್ ತಂದು ಇಲ್ಲಿ ನಮ್ಮ ಜನಕ್ಕೆ ಜಾಸ್ತಿ ರೊಕ್ಕದ ಮಾರಿ ಜಾಸ್ತಿ ಸಬ್ಸಿಡಿ ಕೊಟ್ರೆ ಜನಕ್ಕೆ ಅನುಕೂಲ ಆಗತ್ತೆ. ಆ ರಿಲಯನ್ಸ್ ಬಂಕ್ ಉಳಿಬೇಕು. ಇದರಲ್ಲಿ ಬಹಳ ಒಂದು ಬ್ಯೂಟಿಫುಲ್ ಆಗಿ ನಾನು ಬಹಳ ಸಲ ಪಾಯಿಂಟ್ ಹೇಳಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆವರೇಜ್ UPA ಸರ್ಕಾರದ ಬೈಯಿಂಗ್ $104 ಇದೆ. ಫ್ರಮ್ 2004-2014 ಬಹಳಷ್ಟು ಜನಕ್ಕೆ ಏನೇನೋ ಮಾತನಾಡಿದ್ರು. $104 ನಾವು ಖರೀದಿ ಮಾಡಿದೀವಿ. ಇವತ್ತು BJP ಅವರು ಕಳೆದ 11 ವರ್ಷದಲ್ಲಿ $63 ಆವರೇಜ್ ಖರೀದಿ ಮಾಡ್ತಾ ಇದ್ದಾರೆ. $63 ಖರೀದಿ ಮಾಡಿ ₹100 ಮಾಡ್ತಾ ಇದ್ದಾರೆ. ನಾವು $104 ಖರೀದಿ ಮಾಡಿ ನಾವು 55-60 ರೂಪಾಯಿ ಕೊಟ್ವಿ. ಮನಮೋಹನ್ ಸಿಂಗ್ ಸಾಹೇಬ್ರು ಅನ್ಸ್ಬೇಕು, ಇವತ್ತು ಈ ದೇಶದ ಎಲ್ಲರೂ 90,000 ಕೋಟಿ ಸಬ್ಸಿಡಿ ಕೊಟ್ಟರು ಅವರು. ಬಿಕಾಸ್ ಈ ಗೇವ್ ಸಬ್ಸಿಡಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪ್ರೈವೇಟ್ ಕಂಪ್ನಿಯವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ಸಬ್ಸಿಡಿ ಕಮ್ಮಿ ಇರೋದ್ರಿಂದ ಇವತ್ತು ರಿಲಯನ್ಸ್ ಬಂಕ್ನವರು ₹1 ಕಮ್ಮಿಗೆ ಮಾರ್ತಾ ಇದ್ದಾರೆ. ಇವತ್ತು ರಿಲಯನ್ಸ್ ಬಂಕ್ನವರು ₹1 ನಂಬಿಕೆನ ಕಮ್ಮಿಗೆ ಮಾರ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇದೆ. ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? Who has to speak about this? Please go and ask every BJP leader, why are you not paying subsidy to the amount the UPA government paid? Why are you not paying so much subsidy? If you pay the same amount of subsidy, today diesel and petrol should be at 20 and 30 rupees. ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ? GST ನೀವೇ ಜಾಸ್ತಿ ದುಡ್ಡು ತೊಗೊಳ್ತೀರಿ, ಇನ್ಕಮ್ ಟ್ಯಾಕ್ಸ್ ಮಾಡಿದಿರಿ, ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದಿರಿ. ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಯಾಕೆ ಮಾಡಿದಿರಿ? ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡೋದ್ರಿಂದ 11 ಲಕ್ಷ ಕೋಟಿ ಲಾಸ್ ಇದೆ. 11 crore ಲಾಸ್ ಟುಡೇ ಫಾರ್ ಸೆಂಟ್ರಲ್ ಗವರ್ಮೆಂಟ್. 11 lakh crores ಲಾಸ್ ಇದೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿರಿ, 16 ಲಕ್ಷ ಕೋಟಿ ಅವರಿಗೆ ವೇ ಆಫ್ ಕೂಡ ಮಾಡಿದಿರಿ, ರೈಟ್ ಆಫ್ ಮಾಡಿದಿರಿ ನೀವೇ. ಅದು ಯಾವತ್ತೂ ರಿಕವರ್ ಆಗೋದಲ್ಲ, ಗುರ್ತೈತೆ. ಸುಮ್ಮನೆ ನೋಟ್ಸ್ನಲ್ಲಿ ಇದೆ, ಹೇಳ್ಬೋದು ನಾವು ಮನ್ನಾ ಮಾಡಿಲ್ಲ ಹಂಗಂದ್ರೆ ಎಲ್ಲ ಆಸ್ತಿ ಆಟಗಳು ಮಾಡ್ಕೊಳ್ರಿ. ಇವತ್ತು ಯಾವ್ದೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಒಂದು ಇನ್ಸ್ಟಾಲ್ಮೆಂಟ್ ಸರಿ ಕಟ್ಟಿಲ್ಲ ಅಂತಂದ್ರೆ ಸರ್ಚಾರ್ಜ್ ಆಕ್ಟ್ ಮಾಡಿ ಅವ್ನಿಗೆ ಆಕ್ಸಿಡೆಂಟ್ ಮಾಡಿ ಎಲ್ಲ ತಗೊಂಡ್ಬಿಡ್ತಾರೆ. ಮತ್ತೆ ಮಾಡಿರಲ್ಲ ಹಂಗೆ ಎಲ್ಲರಿಗೆ, ಯಾಕೆ ಮಾಡಬಾರ್ದು? ಇಂಥ ಇಶ್ಯೂಗಳ ಬಗ್ಗೆ ಚರ್ಚೆಗೆ ಬಂದ್ರೆ ಯಾವ BJP ಮುಖಂಡರು ಬರೋದಿಲ್ಲ. ಬೈಯೋದು, ಏನೋ ಒಂದು ಸುಮ್ಮನೆ ಆರ್ಕೆ ಉತ್ತರ ಕೊಟ್ಬಿಡೋದು, ಹೋಗ್ಬಿಡೋದು. ಏನೋ ಒಂದು ಹೇಳ್ತಾರೆ ನೋಡ್ರಿ, ನೀವು ಹೋಗಿ ಕೇಳ್ರಿ, ಮತ್ತೆ ಇದಕ್ಕೊಂದು ಉತ್ತರ ರೆಡಿ ಇಟ್ಕೊಂಡಿರ್ತಾರೆ. ನೀವು ಯಾವ್ದಕ್ಕನ ಹೋಗಿ ಕೇಳ್ರಿ, ಒಂದು ಸಂತೋಷ್ ಹುಚ್ಚಾಗೇನೆ, ಅವ್ನು ಹುಚ್ಚ ಇದ್ದಾನೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೈಯೋದು, ಇಲ್ಲ ತಡ್ಕೊಂಡು ರಾಹುಲ್ ಗಾಂಧಿಗೆ ಬೈಯೋದು. ನೀವು ಒಂದೇ ಪ್ರಶ್ನೆನ ಸತತವಾಗಿ ಎಲ್ಲರನ್ನ ಕೇಳ್ರಿ, ಒಂದು ರೀತಿಯಾಗಿ ಒಂದು ಆನ್ಸರ್ ಯಾರು ಕೊಡಲ್ಲ ಅವರು. ಈಗ ರಾಹುಲ್ ಗಾಂಧಿ ವಿಚಾರದ ಬಗ್ಗೆ ಮೊನ್ನೆ ಒಂದು ಪೋಸ್ಟ್ ಆಯ್ತು. ಕರ್ನಾಟಕ BJP ಶೋಷಣೆ, ನಿಮ್ಮ ಪಕ್ಷದವರೇ ಒಂದು FIR ಕೂಡ ಹಾಕ್ಸಿದ್ರು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಾಗಲೆಲ್ಲ ಭಾರತದಲ್ಲಿ ಘಾತುಕ ಕೃತ್ಯಗಳಾಗ್ತದೆ ಅಂತ BJP ಅವರು ಪೋಸ್ಟ್ ಮಾಡಿದ್ರು. ಆಮೇಲೆ ಅದು ಡಿಲೀಟ್ ಆಯ್ತು ನಿಮ್ಮವ್ರು FIR ಹಾಕಿದ್ಮೇಲೆ. ಸೊ ಯಾಕೆ ಇವೆಲ್ಲ ಯಾಕೆ ಇಂಪ್ಲಿಮೆಂಟ್ ಆಗ್ತಿದೆ? ಇದೇ ಕೆಲಸ ರೀ, ಬೇರೆ ಏನ್ ಕೆಲಸ ಇದೆ?
ಅವ್ರಿಗೆ ಬಿಜೆಪಿಯವ್ರಿಗೆ ಏನು ಕೆಲಸ ಇದೆ ಹೇಳಿ? ಅವ್ರಿಗೆ ಏನಾಗಿದೆ ರೀ? ಸುಖದ ಪಾರ್ಟಿ ಅದು, ರೊಕ್ಕರ ಪಾರ್ಟಿ. ಅವರಿಗೆ 20-30 ಸಾವಿರ ಹುಡುಗರು ಬರೀ ಇದೇ ಕೆಲಸ ಮಾಡ್ತಾರೆ. ಅವ್ರು ರೊಕ್ಕ ಕೊಟ್ಬಿಡ್ತಾರೆ. ಇನ್ಫ್ಲುಯೆನ್ಸರ್ಸ್ ರೊಕ್ಕ ಕೊಡ್ತಾರೆ. ಇನ್ಫ್ಲುಯೆನ್ಸರ್ಸ್ಗಳಿಗೆ ರೊಕ್ಕ ಕೊಡೋದು. ಯಾರು ಜಾಸ್ತಿ ಪಾಪ್ಯುಲರ್ ಇರ್ತಾರೆ, ಅವ್ನು ಅಕ್ಷಯ್ ಕುಮಾರ್ ಭಾಷಣ ಹೊಡೆದಿದ್ದ. ದೇ ಸಿ ದ ಪಾಸ್ಪೋರ್ಟ್ ಅಂಡ್ ದೇ ಸೇ ಯು ಆರ್ ಫ್ರಮ್ ಕಂಟ್ರಿ ಆಫ್ ಮೋದಿ, ಇಂಡಿಯಾ ಅಲ್ಲ ಅಂತ. ಅವ್ನು ಹೇಳಿದ್ದು ಯಾರು? ಅಕ್ಷಯ್ ಕುಮಾರ್. ಇವತ್ತು ಪಾಸ್ಪೋರ್ಟ್ ರ್ಯಾಂಕಿಂಗ್ ಏನಿದೆ ಮಿಸ್ಟರ್ ಅಕ್ಷಯ್ ಕುಮಾರ್? ಮಿಸ್ಟರ್ ಅಕ್ಷಯ್ ಕುಮಾರ್, please come on record and please tell where are we in ranking today. You came and promoted saying that, oh, wherever we go, they don't ask, is it a passport of India? They'll say, I will come from land of Modi ಅಂತ. ಇವನು ಹೇಳಿರೋದು ಯಾರು? ಅಕ್ಷಯ್ ಕುಮಾರ್ ಹೇಳಿರೋದು. ಯಾಕಂದ್ರೆ ಇವನಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಅವರು. ಯಾರಿಗೆ? ಅಕ್ಷಯ್ ಕುಮಾರ್. ಇವನು ಪುಣ್ಯಾತ್ಮ ಇಂಟರ್ವ್ಯೂ ಮಾಡಿದ್ದ. ಮೋದಿಜಿ ಆಪ್ ಆಮ್ ಕೈಸೆ ಖಾತೆ ಹೋ ಅಂದ್ರೆ ಮಾವಿನ ಹೆಂಗ್ ತಿಂತೀರಿ? ಆಮ್ ಚೂಸ್ಕೆ ಖಾತೆ ಹೋಗಿ ಕಾಟ್ಗೆ ಖಾತೆ ಹೋ. ಇವನು ಇಂಟರ್ವ್ಯೂ ಮಾಡಿರೋದು ಯಾರಿಗೆ? ಮೋದಿ. ಅಂದ್ರೆ ನೀವು ಮಾವಿನ ಇಚ್ಚಿಕೆ ತಿಂತೀರಾ, ಏನ್ ಕಟ್ ಮಾಡಿ ತಿಂತೀರಾ? ಆಮೇಲೆ ಗೊಟ್ಲ ತಿಂತೀರಾ? ಗೊಟ್ಲ ತಿನ್ನಂಗಿಲ್ಲ. ಪ್ರಧಾನ ಮಂತ್ರಿ ಉತ್ತರ ಕೊಟ್ಟರು ಅದಕ್ಕೆ. ಈ ಯಾರು? ಅಕ್ಷಯ್ ಕುಮಾರ್ ಪ್ರಶ್ನೆ ಕೇಳ್ತಾನೆ. ಅಕ್ಷಯ್ ಕುಮಾರು ದೇಶದ ಎಲ್ಲಾ ಸಮಸ್ಯೆಗಳಿಗೆ ಬಿಟ್ಟುಕೊಂಡು ಮೋದಿ ಸಾಹೇಬ್ರು ಹೆಂಗ್ ಮಾವಿನ ಹಣ್ಣು ತಿಂತಾರಂತ ಪ್ರಶ್ನೆ ಕೇಳ್ದ. ಯಾರು? ಅಕ್ಷಯ್ ಕುಮಾರ್. ಅದಕ್ಕಾದ್ಮೇಲೆ ನೆಕ್ಸ್ಟ್ ಅವ್ನ ಮುಂದೆ ಇನ್ಫ್ಲುಯೆನ್ಸ್ ಅಲ್ಲ ಅವನು ಮುಂದೆ ಇಟ್ಕೊಂಡು ನಾವ್ ಇಲ್ಲೇ ಹೋದ್ರೆ ಅವನು ಈ ದೇಶದ ಪಾಸ್ಪೋರ್ಟ್ ಅಲ್ಲ, ಅವನು ಕೆನಡಿಯನ್ ಸಿಟಿಸನ್. ಅವನು ಈಗ ತೊಗೊಂಡಿದ್ದಾನೆ, ಯಾಕಂದ್ರೆ ಚರ್ಚೆಗೆ ಬಂದ್ಮೇಲೆ ತೊಗೊಂಡಾನೆ. ಅವನು ಭಾಷಣ ಹೊಡೆಯೋದು ಏನಂತ? ಯಾರು ಪಾಪ್ಯುಲರ್ ಇರ್ತಾರೆ. ಈಗ ನೋಡ್ರಿ, ಈಗ ಯಾವುದೋ ಮೋಸ್ಟ್ ಪ್ರಾಬಲಿ ಈಗ AI ಒಂದು ಈವೆಂಟ್ ನಡೀತೈತೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಈಗ AI ಈವೆಂಟ್ ಈ ಉದ್ಘಾಟನೆ ಯಾರು ಮಾಡಕ್ಕೆ ಬರ್ತಾರಲ್ಲ, ಕರಣ್ ಜೋ ಅವರು. ಅವನೊಂದು ಜೀವನದಾಗ ಒಂದು ಕೋಡಿಂಗ್ ಮಾಡ್ರಂಗಿಲ್ಲ ಪುಣ್ಯಾತ್ಮ. AI ಯಾರು ಪಾಪ್ಯುಲರ್ ಇದ್ದಾರೆ ನಮ್ಮ ದೇಶದಲ್ಲಿ? IPL, ನಮ್ಮ ದೇಶದಾಗ ಏನು ನಡೀತೈತೆ? IPL ವರ್ಷದಾಗೆ 100 ದಿನ IPL ಇಟ್ಬಿಡೋದು, ಕ್ರಿಕೆಟ್ ಟೂರ್ನಮೆಂಟ್ಗಳು ತರೋದು, ಬೆಟ್ಟಿಂಗ್ಗಳಿಗೆ ಇಡಬೇಡು ರೀ. ಪಾರ್ಲಿಮೆಂಟ್ನಾಗ ತೆಗೆಸ್ರಿ ಅದನ್ನ. ಹೌ ಇಟ್ ಕ್ಯಾನ್ ಬಿ ಎ ಟೆಕ್ನಿಕಲ್ ಗೇಮ್? ಇಸ್ ಇಟ್ ಶೇಮ್ ನಾಟ್ ಆನ್ ಅವರ್ ಕಂಟ್ರಿ? ಪಾರ್ಲಿಮೆಂಟ್ಗೆ ಪಾಸ್ ಮಾಡ್ರಿ ಅದನ್ನ. ಇಂಥ ಇಶ್ಯೂಗಳೆಲ್ಲ ಅಡ್ರೆಸ್ ಮಾಡಕ್ ಬರಲ್ಲ. ಈ ದೇಶದಲ್ಲಿ ಪ್ರತಿ ಯುವಕ ಇವತ್ತು ಬೆಳಗ್ಗೆ ಎದ್ದು ಬರೀ ಬೆಟ್ಟಿಂಗ್ನಾಗ ಇದ್ದಾನೆ. ಎಷ್ಟು ಜನ ಸಾಯ್ತಿದ್ದಾರೆ ಬೆಟ್ಟಿಂಗ್ ಅಲ್ಲಿ? ಇದನ್ನೇ ಪ್ರಮೋಟ್ ಮಾಡೋದು. ಎಲ್ಲಿ ಪಾಪ್ಯುಲಾರಿಟಿ ಇದೆ, ಬಾಲಿವುಡ್ ಸೆಲೆಬ್ರಿಟಿಗಳು ಇದೇ ನಮ್ಮ ದೇಶದಲ್ಲಿ ಇರೋದು. ಬೇರೆ ಏನಿಲ್ಲ. ನೋಬೆಲ್ ಪ್ರೈಸ್ ವಿನ್ನರ್ ಯಾರು? ಪರಮವೀರ್ ಚಕ್ರ ವಿನ್ನರ್ ಯಾರು? ಏನಿಲ್ಲ. ಈ ದೇಶದಾಗ ಬರೀ ಇದೆ ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡ್ ಕುಂದ್ರೋದು, ರೀಲ್ಗಳು ನೋಡೋದು, ಚಪ್ಪಾಳೆ ಹೊಡ್ಕೊಂಡ್ ಕುಂದ್ರೋದು. ಇಷ್ಟೇ ಬಿಟ್ರಿ ಈ ದೇಶ ಇನ್ನೇನು ಉಳಿದೇ ಇಲ್ಲ ರೀ. ಯಾವುದು ಚರ್ಚೆ ಇಲ್ಲ. ಬರೀ ರೀಲ್ಗಳು ನೋಡ್ಬೇಕು, ಪಿಕ್ಚರ್ ನೋಡ್ಬೇಕು, ಪಿಕ್ಚರ್ನಾಗೆಲ್ಲ ತೋರಿಸೋದು, ಪೇಟ್ರಾಟಿಸಮ್ ಅಲ್ಲೇ ತೋರಿಸೋದು, ಅಲ್ಲೇ ಎಲ್ಲ ಬುದ್ಧಿವಂತಿಕೆ ಹೇಳೋದು. ಯಾರಿಗೇನು IQ ಟೆಸ್ಟ್ ಮಾಡಿ ನೋಡ್ರಿ. ಯು ಟೆಸ್ಟ್ ಆಫ್ ನಮ್ ಇರ್ತಕ್ಕಂಥ ಯಂಗರ್ ಜನರೇಷನ್ IQ ಟೆಸ್ಟ್ ಮಾಡಿ ನೋಡ್ರಿ. ಯಾಕೆ ಇವತ್ತಿಲ್ಲ IQ ಟೆಸ್ಟ್ ಅಂದ್ರೆ? ಅವಕಾಶನೇ ಇಲ್ಲ ಯಂಗರ್ ಜನರೇಷನ್ಗೆ. ದಿನ ಬೆಳಗ್ಗೆ ಇದ್ರೆ TV ತೋರಿಸ್ಬೇಕು ಅವರಿಗೆ. ರಾಂಗ್ ಇನ್ಫಾರ್ಮೇಶನ್ ಫೀಡ್ ಮಾಡೋದು, ಬ್ಯಾಡ್ ಇನ್ಫಾರ್ಮೇಶನ್ ಫೀಡ್ ಮಾಡಿ ಇಡೀ ದೇಶದ ಯುವಜನತೆಗೆ ಇವತ್ತು ಅಲ್ಲಾಡಿಸಿರ್ತಕ್ಕಂಥದ್ದು ಭಾರತ ಸರ್ಕಾರನೇ. ಇವತ್ತು ಎಷ್ಟು ಕೇಸಸ್ ಇದೆ ಗೊತ್ತಾ ನಿಮಗೆ? ದಿನ ಬೆಳಗ್ಗೆ ಇದ್ರೆ ಏನು ಬರ್ತದೆ? ಫೋನ್ ಮಾಡಿದ್ರೆ ಏನು ಬರ್ತಮ್ಮ? ರಿಂಗ್ ಟೋನು ಏನು ಬರ್ತದೆ ನಿಮಗೆ? ಮತ್ತೆ ಯಾಕೆ ಫೈಬರು? ನೀವು ಬಹಳ ಬುದ್ಧಿವಂತರು ನೀವೇ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಇವತ್ತು ಡಿಜಿಟಲ್ ಫ್ರಾಡ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಈ ದೇಶದಲ್ಲಿ? ಮತ್ತೆ ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಯಾರು ಕೇಳೋದಿಲ್ಲ, ಅಲ್ಲಿ ರಿಂಗೇ ಬರೋದಿಲ್ಲ, ಇದೇ ಬರ್ತದೆ. ನಿಮಗೆ ಯಾರನ್ನ ಕರೆ ಮಾಡಿದ್ರೆ, ನಿಮಗೆ ಯಾರನ್ನ ಸೈಬರ್ ಕ್ರೈಮ್ ಅಂತ ಹೇಳಿ ಇದು ಯಾಕೆ ಬರ್ತಾ ಇದೆ? ಮತ್ತೆ ಎದಕ್ಕೆ ಬರ್ತಾ ಇದೆ ಇದು? ರೀಸನ್ ಏನು? ಮತ್ತೆ ಕ್ರೈಮ್ ರೇಟ್ ಹ್ಯಾಸ್ ಗಾನ್ ಎವ್ರಿ ಇಯರ್ 1 ಲಕ್ಷದಿಂದ 2 ಲಕ್ಷ, 2 ಲಕ್ಷದಿಂದ 3 ಲಕ್ಷ, 3 ಲಕ್ಷ 4 ಲಕ್ಷ, 4 ಲಕ್ಷ 5 ಲಕ್ಷ ಕ್ರೈಮ್ ರಿಜಿಸ್ಟರ್ಡ್ ಆಗ್ತಾ ಇದೆ. 5 lakh ಕೇಸಸ್ ಎವ್ರಿ ಇಯರ್ ಇಟ್ಸ್ ಇನ್ಕ್ರೀಸಿಂಗ್. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಏನಂತಂದ್ರೆ ಇದೆ ಮುಸ್ಲಿಂ ಅಂಡ್ ಮುಸ್ಲಿಂ. ಇದು ಬಿಟ್ರೆ ಬಿಜೆಪಿ ಅವರ ಬೇರೆ ಅಜೆಂಡನೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.